Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the digital learning platform powered by Directorate of Collegiate Education, Government of Karnataka. Hi, hello everyone. This is Satish Kumar. In this class, we are going to talk about the topics called e-banking, ATM, internet banking, and also ACS, Electronic Clearing System. Let us have the talk on these things in a manner. Let's start with the first point called e-banking. See, e-banking. This is very innovative concept in the banking field. Let us have a deep discussion about this thing. ನಿಮಗೆಲ್ಲ ಗೊತ್ತಿದೆ we are in the computer era, and of course in this computer era we have n number of facilities over the internet. ಸೊ ಇಂಟರ್ನೆಟ್ ಸಹಾಯದಿಂದ ಹಲವಾರು ಫೆಸಿಲಿಟೀಸ್ ನಾವು ಪಡಿತಾ ಇದ್ವಿ. ಸೊ ಹೆಲ್ತ್ ಸೆಕ್ಟರ್ ಅಲ್ಲಾಗ್ಬೋದು, ಎಜುಕೇಶನ್ ಸೆಕ್ಟರ್ ಅಲ್ಲಾಗ್ಬೋದು, ಅಥವಾ ಡೈಲಿ ಲೈಫ್ ಸ್ಟೈಲ್ ಅಲ್ಲಾಗ್ಬೋದು, ನಾವು ಹಲವಾರು ಬದಲಾವಣೆಗಳನ್ನ ನಾವು ಇಂಟರ್ನೆಟ್ನ ಒಂದು ಸಹಾಯದಿಂದ ನಾವು ಕಾಣ್ತಿದ್ದೀವಿ. Similarly, banking companies also started providing n number of services with the help of internet. By using internet, the banking companies have started their own innovative services. ಸೊ ಈ ರೀತಿ ಇಂಟರ್ನೆಟ್ನ ಸಹಾಯದಿಂದ ಬ್ಯಾಂಕಿಂಗ್ ಕಂಪ್ನೀಸ್ ಕೂಡ ಹಲವಾರು ರೀತಿಯ ಇನೋವೇಟಿವ್ ಸರ್ವಿಸಸ್ ಅನ್ನು ಕೊಡೋದಕ್ಕೆ ಮುಂದಕ್ಕೆ ಬರ್ತಿದ್ದಾವೆ. ಅಫ್ಕೋರ್ಸ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ನಾವು ಟ್ರಮೆಂಡಿಯಸ್ ಚೇಂಜಸ್ ಅನ್ನ ಇವಾಗ ನಾವು ಕಾಣ್ಬೋದು. ಸೊ these all things have been happened only with the help of internet. ಸೊ ಇಲ್ಲಿ ಇಂಟರ್ನೆಟ್ ನ ಸಹಾಯದಿಂದ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ಇವತ್ತು ನಾವು ಈ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ಮೊದಲನೇದಾಗಿ ಇ ಬ್ಯಾಂಕಿಂಗ್. This concept is very popular nowadays. What is this e-banking? E-banking is nothing but providing the banking services with the help of internet. ಇಂಟರ್ನೆಟ್ ಅನ್ನು ಬಳಸಿಕೊಂಡು ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕೊಡೋ ಒಂದು ಪದ್ಧತಿನೇ ಇಲ್ಲಿ ಇ ಬ್ಯಾಂಕಿಂಗ್ ಅಂತ ಕರಿತೀವಿ. ಸಿ ದಿಸ್ ಇ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಈಸ್ ವೆರಿ ವೈಡರ್ ಇನ್ ದಿ ಸ್ಕೋಪ್ ಬಿಕಾಸ್ ಇಲ್ಲಿ ಇಂಟರ್ನೆಟ್ ನ ಸಹಾಯದಿಂದ ಹಲವಾರು ರೀತಿಯ ಸರ್ವಿಸಸ್ ಅನ್ನ ಬ್ಯಾಂಕಿಂಗ್ ಕಂಪ್ನೀಸ್ ಕಸ್ಟಮರ್ಸ್ಗೆ ಕೊಡ್ತಿರೋದು ನಾವಿಲ್ಲಿ ಕಾಣ್ತಿದೀವಿ. So you could see over the screen n number of popular services have been provided under e-banking in India. Among them, the best and most popular services are, we could see over the screen, ATMs, automated teller machines, ACS, electronic clearing services, and telephone banking, electronic clearing cards and smart cards, electronic fund transfer systems, as well as mobile banking, internet banking, telebanking. Like this, we can quote a number of services under the concept of e-banking. See, e-banking ಅನ್ನೋ ಕಾನ್ಸೆಪ್ಟು ಜಾಸ್ತಿ ಇದರ ಒಂದು ಬೌಂಡ್ರಿ ಜಾಸ್ತಿ ಇದೆ ಬಿಕಾಸ್ ದಿಸ್ ಇಸ್ ನಾಟ್ ಲಿಮಿಟೆಡ್ ಟು ಎ ಪರ್ಟಿಕ್ಯುಲರ್ ಸರ್ವಿಸ್. ಇಲ್ಲಿ ಇಂಟರ್ನೆಟ್ನ ಸಹಾಯದಿಂದ ಬ್ಯಾಂಕಿಂಗ್ ಕಂಪ್ನೀಸ್ ಏನೆಲ್ಲ ಸರ್ವಿಸಸ್ ಕೊಡ್ತಿದಾವೋ ಅವೆಲ್ಲ ಸರ್ವಿಸಸ್ ಕೂಡ ನಾವಿಲ್ಲಿ ಒಂದು ಕ್ಯಾಟಗರೈಸ್ ಮಾಡಿ ಅದನ್ನ ಇ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಎನ್ ನಂಬರ್ ಆಫ್ ಸರ್ವಿಸಸ್ ದಟ್ ಹ್ಯಾವ್ ಬಿನ್ ಪ್ರೊವೈಡೆಡ್ ಬೈ ದ ಬ್ಯಾಂಕಿಂಗ್ ಕಂಪ್ನೀಸ್, ದಟ್ ಆಲ್ ಸರ್ವಿಸಸ್ ಕಮ್ಸ್ ಅಂಡರ್ ದಿ ಟರ್ಮ್ ಕಾಲ್ಡ್ ಇ ಬ್ಯಾಂಕಿಂಗ್. ಸೊ ಇಲ್ಲಿ ಇ ಬ್ಯಾಂಕಿಂಗ್ ಅನ್ನೋದು ಕೇವಲ ಒಂದು ಸರ್ವಿಸ್ಗೆ ಸೀಮಿತ ಆಗಿಲ್ಲ. ಇ ಬ್ಯಾಂಕಿಂಗ್ ಅನ್ನೋದು ಹಲವಾರು ಸರ್ವಿಸಸ್ ಇಂಟರ್ನೆಟ್ ಮುಖಾಂತರ ಏನು ಕೊಡ್ತಿದ್ದಾರೆ ಬ್ಯಾಂಕಿಂಗ್ ಕಂಪ್ನೀಸ್, ಅವೆಲ್ಲ ಸರ್ವಿಸಸ್ ಕೂಡ ಇಲ್ಲಿ ಇ ಬ್ಯಾಂಕಿಂಗ್ ಕ್ಯಾಟಗರಿಗೆ ಬರುತ್ತೆ. ಸೊ ಈ ಇ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಸ್ಟಾರ್ಟ್ ಆದ್ಮೇಲೆ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ಹಲವಾರು ರೀತಿಯ ಚೇಂಜಸ್ ಆಗಿದೆ, ಅದೆಲ್ಲ ನಾವು ನೋಡ್ತಿದೀವಿ. ಸೊ ಈಗ ನಾವು ಆನ್ಲೈನ್ ಮುಖಾಂತರ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಆನ್ಲೈನ್ ಮುಖಾಂತರ ನಾವು we can inquire about our balance and of course we could also see who are our nominees, ನಾವು ಯಾರನ್ನ ನಾಮಿನೇಟ್ ಮಾಡಿದೀವಿ ಅಂತ ನಾವು ಚೆಕ್ ಮಾಡ್ಬೋದು. ಅದೇ ರೀತಿ we could usually stop the checks that have been given. ಸೊ ನಾವು ಏನ್ ಚೆಕ್ಸ್ ಕೊಟ್ಟಿದೀವಿ ಅವನ್ನ ಬೇಕಾದ್ರೆ ಆನ್ಲೈನ್ ಮುಖಾಂತರ ನಾವು ಸ್ಟಾಪ್ ಮಾಡ್ಬೋದು. Similarly, we can have smart cards and we can have a number of other services, innovative services under the category of e-banking. ಸೊ ಈ ರೀತಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನೋ ಕಾನ್ಸೆಪ್ಟ್ ಇಂದ ಕಸ್ಟಮರ್ಸ್ಗೂ ಮತ್ತೆ ಬ್ಯಾಂಕಿಂಗ್ ಕಂಪ್ನೀಸ್ ಇಬ್ಬರಿಗೂ ಕೂಡ ಹಲವಾರು ರೀತಿಯ ಅಡ್ವಾಂಟೇಜಸ್ ಅನ್ನ ನಾವಿಲ್ಲಿ ಕಾಣ್ಬೋದು. ಸೊ ಟು ಸಮ್ ಅಪ್, e-banking is nothing but the banking services that have been provided by the banking companies to the customers with the help of internet. So if the banking company is going to provide n number of services over the internet to the customer, that all services are totally termed as e-banking. Now let us see what are all the advantages of e-banking.
For the sake of clear understanding, I have categorized these advantages into two groups. One is benefits to consumers and benefits to banking companies. So let's talk about the benefits available which are available to the customers. So customers ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಮೇಲೆ ನಾವು ನೋಡೋಣ. ಮೊದಲನೇದಾಗಿ ಕಸ್ಟಮರ್ಸ್ ಅಕೌಂಟ್ ಈಸ್ ಎಕ್ಸ್ಟ್ರೀಮ್ಲಿ ಅಕ್ಸೆಸಬಲ್ ವಿತ್ ಅನ್ ಆನ್ಲೈನ್ ಅಕೌಂಟ್. ಕಸ್ಟಮರು ಆನ್ಲೈನ್ ಅಕೌಂಟ್ಗೆ ರಿಜಿಸ್ಟ್ರೇಷನ್ ಪಡೆಯೋ ಮುಖಾಂತರ ಅವನು ತನ್ನ ಅಕೌಂಟ್ ಅನ್ನ 24/7 ಅವನು ಅಕ್ಸೆಸ್ ಮಾಡಬಹುದು. Because once he has registered for the online banking, the banking companies are going to provide access to his account 24/7. ಸೊ ಇಲ್ಲಿ 24 ಗಂಟೆ ವಾರದ 7 ದಿನಗಳಲ್ಲೂ ಕಸ್ಟಮರು ತನ್ನ ಅಕೌಂಟ್ನ ಮಾಹಿತಿಯನ್ನ ಪಡೆಯಬಹುದು ಆನ್ಲೈನ್ ಬ್ಯಾಂಕಿಂಗ್ ಮುಖಾಂತರ with the help of internet. Similarly, customer can withdraw at any time through ATM that are now widely available throughout the country. ಸೊ ಈಗ ATM ಅನ್ನೋ ಒಂದು ಸರ್ವಿಸ್ ಬರ್ತಿದೆ, ಅದನ್ನ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಇದೇ ಸೆಷನ್ ಅಲ್ಲಿ ATM ಬಗ್ಗೆ ಇನ್ನ ಡೀಪ್ ಆಗಿ ನೋಡೋಣ. ಸೊ ATM ಸರ್ವಿಸಸ್ ಇಂದ ಕಸ್ಟಮರ್ ಏನ್ ಮಾಡ್ಬೋದು, ತನಗೆ ಇಷ್ಟ ಬಂದಿರುವಂತ ಪ್ರದೇಶದಲ್ಲಿ ಅವನು ತನ್ನ ಅಮೌಂಟ್ ಅನ್ನ ತನ್ನ ಅಕೌಂಟ್ ಇಂದ ವಿತ್ಡ್ರಾ ಮಾಡ್ಕೋಬಹುದು, ಡ್ರಾ ಮಾಡಬಹುದು. ಸೊ ಸಚ್ ಎ ವಂಡರ್ಫುಲ್ ಅಡ್ವಾಂಟೇಜ್ ಇಸ್ ಅವೈಲಬಲ್ ಇನ್ ಅನ್ಲೆಸ್ ದಿಸ್ ATM ಸರ್ವಿಸ್ ಅಥವಾ ಇನ್ ಥೌಸಂಡ್ಸ್ ಆಫ್ ದಿಸ್ ATM ಸರ್ವಿಸ್. ಕಸ್ಟಮರ್ ಏನ್ ಮಾಡ್ಬೇಕಾಯ್ತು, ಬ್ಯಾಂಕ್ಗೆ ಫಿಸಿಕಲ್ ಆಗಿ ವಿಸಿಟ್ ಮಾಡ್ಬೇಕಾಯ್ತು, ಬ್ಯಾಂಕ್ಗೆ ಕ್ಯೂ ಅಲ್ಲಿ ನಿಂತ್ಕೋಬೇಕಾಯ್ತು, ಡ್ರಾ ಮಾಡ್ಬೇಕಾಯ್ತು. That was a traditional method. But now, with the emergence of this ATM service and online banking as well as internet banking, customer can easily withdraw the amount at whichever the location he desires. So ಯಾವ ಲೊಕೇಶನ್ ಅಲ್ಲಿ ಬೇಕಾದ್ರೂ ಕೂಡ ಕಸ್ಟಮರು ತನ್ನ ಅಮೌಂಟ್ ಅನ್ನ ATM ಸರ್ವಿಸಸ್ ಮುಖಾಂತರ ATM ಮಿಷನ್ ಮುಖಾಂತರ ವಿತ್ಡ್ರಾ ಮಾಡ್ಕೋಬಹುದು. Similarly, besides withdrawing cash, customer can also have mini bank statements, balance inquiry at these ATMs. ಈ ATMs ಅಲ್ಲಿ ಕೇವಲ ಅಮೌಂಟ್ ಅನ್ನು ವಿತ್ಡ್ರಾ ಮಾಡೋದ್ರ ಜೊತೆಗೆ ಹಲವಾರು ಬೇಸಿಕ್ ಸರ್ವಿಸಸ್ ಅನ್ನು ಕೂಡ ಅವನು ಪಡಿಬಹುದು. ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಆಗಿರುವಂತಹ ಮಿನಿ ಸ್ಟೇಟ್ಮೆಂಟ್ ಬಗ್ಗೆ ಅಥವಾ ಬ್ಯಾಲೆನ್ಸ್ ಇನ್ಕ್ವೈರಿ ಬಗ್ಗೆ ಕೂಡ ಅವನು ATM ಮಿಷನ್ ಅಲ್ಲಿ ಅವನು ಮಾಹಿತಿಯನ್ನು ಪಡೆಯಬಹುದು. ಅದೇ ರೀತಿ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಕಸ್ಟಮರ್ ಕ್ಯಾನ್ ಆಪರೇಟ್ his account while sitting in his office or home. There is no need to go to the bank in person for such matter. ಸೊ ಇಲ್ಲಿ ಕಸ್ಟಮರು ತನ್ನ ಆಫೀಸಲ್ಲಾಗಲಿ ಅಥವಾ ತನ್ನ ಮನೆಯಲ್ಲೇ ಕೂತ್ಕೊಂಡು ಬ್ಯಾಂಕಿಂಗ್ ವ್ಯವಹಾರಗಳನ್ನ ಮಾಡಬಹುದು. ಫಿಸಿಕಲ್ ಆಗಿ ಬ್ಯಾಂಕ್ಗೆ ವಿಸಿಟ್ ಮಾಡಬೇಕು, ಫಿಸಿಕಲ್ ಆಗಿ ಬ್ಯಾಂಕ್ಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ತನ್ನ ಸರ್ವಿಸ್ ಅನ್ನ ಪಡಿಬೇಕು ಅಂತ ಇವಾಗ ಆ ರೀತಿ ಇಲ್ಲ. ಸೊ ಈಗ with the emergence of e-banking, customer can easily get the basic banking services over the internet by 24/7. And next one is through internet banking, customer can operate his account while sitting in his office or home. There is no need to go to the bank in person for such matter. ಸೊ ಇಲ್ಲಿ ಕಸ್ಟಮರು ಹಳೆ ಕಾಲದ ಪದ್ಧತಿಯಂತೆ ಬ್ಯಾಂಕ್ಗೆ ವಿಸಿಟ್ ಹಾಕ್ಬಿಟ್ಟು ಬ್ಯಾಂಕ್ ಕ್ಯೂ ಅಲ್ಲಿ ನಿಂತ್ಕೊಂಡು ತನ್ನ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಪಡೆಯುವಂತ ಪದ್ಧತಿ ಈಗ ಹೋಗಿದೆ. ಬಿಕಾಸ್ ವಿತ್ ದ ಎಮರ್ಜೆನ್ಸ್ ಆಫ್ e-banking, customer can easily sit at his home or at his office and he can avail ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸಸ್. ಕಸ್ಟಮರ್ ತನ್ನ ಮನೆಯಲ್ಲಾಗಲಿ ಅಥವಾ ತನ್ನ ಆಫೀಸಲ್ಲಾಗಲಿ ಕುತ್ಕೊಂಡು ಬ್ಯಾಂಕಿಂಗ್ ಸರ್ವಿಸಸ್ ಪಡೆಯುವಂತ ಒಂದು ಸಾಧ್ಯತೆ ಈ ಬ್ಯಾಂಕಿಂಗ್ ಅಲ್ಲಿ ಈಗ ಅಳವಡಿಸಲಾಗಿದೆ, ಲಭ್ಯವಿದೆ. ಅದೇ ರೀತಿ e-banking has also greatly helped in payment of utility bill. Now there is no need to stand in long queues outside the bank's office for these purposes. ಸೊ ಇಲ್ಲಿ ಕಸ್ಟಮರು ಯುಟಿಲಿಟಿ ಬಿಲ್ಸ್ ಅನ್ನ ಕೂಡ ಇಲ್ಲಿ ಆನ್ಲೈನ್ ಬ್ಯಾಂಕಿಂಗ್, ದಟ್ ಮೀನ್ಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಅವನು ಇವಾಗ ಪೇ ಮಾಡಬಹುದು. ಯುಟಿಲಿಟಿ ಬಿಲ್ಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಆಗ್ಬೋದು, ಟೆಲಿಫೋನ್ ಬಿಲ್ ಆಗ್ಬೋದು, ಅಥವಾ ಟಾಟಾ ಸ್ಕೈ ಮತ್ತೆ DTH ಈ ರೀತಿ ಏನೇನ ಅವೆಲ್ಲ ರೀಚಾರ್ಜ್ ಮಾಡೋದಾಗ್ಬೋದು, ಅಥವಾ ಈವನ್ ಬೇಸಿಕ್ ಪೇಮೆಂಟ್ಸ್ ಏನಿದೆ ಟ್ಯಾಕ್ಸ್ ಕಟ್ಟೋದಾಗ್ಬೋದು, ಇವೆಲ್ಲ ಕೂಡ he can easily pay over the e-banking service. Similarly, all the services that are usually available from the local bank can be found on a single website. ಸೊ ಇಲ್ಲಿ ಬೇಸಿಕ್ ಆಗಿ ಒಂದು ಬ್ಯಾಂಕ್ ನ ಬ್ರಾಂಚ್ ಅಲ್ಲಿ ಏನೆಲ್ಲ ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಸಿಗ್ತಿದೆಯೋ ಅವೆಲ್ಲ ಸರ್ವಿಸಸ್ ಈಗ ಕಸ್ಟಮರು ಕೇವಲ ಬ್ಯಾಂಕ್ ನ ವೆಬ್ಸೈಟ್ ಅಲ್ಲಿ ಅವನು ಪಡೆಯಬಹುದು. ಸೊ ಒನ್ಸ್ he has registered for the e-banking service, he can easily access to his account 24 hours by 7 days. So such a wonderful advantage available to the customer. Now the customer can shop worldwide without any need of carrying paper money with him. ಸೊ ಇಲ್ಲಿ ಕಸ್ಟಮರ್ ಈಗ ಪ್ರಪಂಚ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೂ ಶಾಪಿಂಗ್ ಮಾಡಬಹುದು with the help of e-banking. With the help of e-banking, he can shop at anywhere, at any location,
ಇಲ್ಲಿ ಶಾಪಿಂಗ್ ಅನ್ನೋದು ಇವಾಗ ನಾವು ನೋಡ್ತಿದೀವಿ, ಅಮೆಜಾನ್ ಅಂತೆ, ಫ್ಲಿಪ್ಕಾರ್ಟ್ ಅಂತೆ, eBay ಅಂತೆ, ಆಸ್ ವೆಲ್ ಆಸ್ ಎನ್ ನಂಬರ್ ಆಫ್ ಶಾಪಿಂಗ್ ಟೂಲ್ಸ್ ಆರ್ ಅವೈಲೇಬಲ್ ನಾವು. ಸೊ ಈ ಒಂದು ಟೂಲ್ಸ್ ಅಲ್ಲಿ, ಈ ಒಂದು ಶಾಪಿಂಗ್ ಟೂಲ್ಸ್ ಅಲ್ಲಿ ಕಸ್ಟಮರ್ ಈಸಿಯಾಗಿ ತನಗೆ ಬೇಕಿರುವಂತ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಬೋದು, ಶಾಪ್ ಮಾಡ್ಬೋದು. ಅದಕ್ಕೆ ಪೇಮೆಂಟ್ ಕೂಡ ಈ ಬ್ಯಾಂಕಿಂಗ್ ಮುಖಾಂತರ ಅವ್ರು ಪೇ ಮಾಡ್ಬೋದು. ಸಚ್ ಎ ವಂಡರ್ಫುಲ್ ಅಡ್ವಾಂಟೇಜ್ now available to the customer. And similarly, banks are available 24 hours a day, 7 days a week, and they are only a mouse click away. ಸೊ ಇಲ್ಲಿ ಕಸ್ಟಮರ್ಗೆ ಬ್ಯಾಂಕಿಂಗ್ ಸರ್ವಿಸಸ್ 24 ಅವರ್ಸ್ ಸಿಗುತ್ತೆ, ವಾರದ 7 ದಿನಗಳಲ್ಲೂ ಸಿಗುತ್ತೆ. ಇದು ಕೇವಲ ಒಂದು ಮೌಸ್ ಕ್ಲಿಕ್ ಮಾಡೋ ಮುಖಾಂತರ ಅವನು ಪಡೆಯಬಹುದು. ಕೇವಲ ಒಂದು ಕಂಪ್ಯೂಟರ್ನ ಮೌಸ್ ಕ್ಲಿಕ್ ಅಥವಾ ಒಂದು ಬಟನ್ ಕ್ಲಿಕ್ ನ ಅವನು ಏನ್ ಮಾಡಬಹುದು, ತನ್ನ ಬ್ಯಾಂಕಿಂಗ್ ಸರ್ವಿಸಸ್ ನ 24 ಅವರ್ಸ್ ಪಡಿಬಹುದು, ವಾರದ 7 ದಿನಗಳಿಗೂ ಅವನು ಬ್ಯಾಂಕಿಂಗ್ ಸರ್ವಿಸಸ್ ನ ಪಡಿಬಹುದು. ಸಚ್ advantages are available to the customer from the e-banking. Now, moving to next, that is benefits to ಬ್ಯಾಂಕಿಂಗ್ ಇಂಡಸ್ಟ್ರಿ. ಸೊ ಇದರಿಂದ ಬ್ಯಾಂಕಿಂಗ್ ಇಂಡಸ್ಟ್ರಿಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದು ಈಗ ನೋಡೋಣ. ಸೊ the growth of e-banking has greatly helped the banks in controlling their overheads and operating costs. Of course, e-banking ಅನ್ನೋ ಕಾನ್ಸೆಪ್ಟ್ ಇಂದ ಬ್ಯಾಂಕಿಂಗ್ ಕಂಪನೀಸ್ಗೆ ತಮ್ಮ ಓವರ್ ಹೆಡ್ ಕಾಸ್ಟ್ ಕಮ್ಮಿ ಆಗಿದೆ ಅಂಡ್ ಅವರ ಒಂದು ಆಪರೇಟಿಂಗ್ ಕಾಸ್ಟ್ ಕೂಡ ಕಮ್ಮಿ ಆಗಿದೆ. ಸೊ ಇಲ್ಲಿ ಮ್ಯಾನ್ ಪವರ್ ಬೇಕಾಗಿದೆ, ಆ ಮ್ಯಾನ್ ಪವರ್ಗೆ ಬೇಕಿರುವಂತಹ ಫೆಸಿಲಿಟೀಸ್ ಕೊಡಬೇಕಾಯಿತು. ಇವಾಗ ಇದೆಲ್ಲ ಇಲ್ಲ. ಬಿಕಾಸ್ ಆಫ್ ಕಂಪ್ಯೂಟರ್, ಬಿಕಾಸ್ ಆಫ್ ಇಂಟರ್ನೆಟ್, they can easily have the business transactions, banking transactions without any much overhead and operating cost. So such a great advantage available to the banking industry with this e-banking. Similarly, many repetitive and tedious tasks have now been fully automated, resulting in greater efficiency, better time usage, as well as enhanced control. So ಈ ಒಂದು ಕಂಪ್ಯೂಟರ್ ಸಿಸ್ಟಮ್ ಇಂದ, ದಟ್ ಮೀನ್ಸ್ ಇಂಟರ್ನೆಟ್ ನ ಸಹಾಯದಿಂದ ಕಂಪ್ಯೂಟರ್ ಅಲ್ಲಿ ಆಟೋಮೇಟೆಡ್ ಟ್ರಾನ್ಸಾಕ್ಷನ್ಸ್ ನಡೆಯೋ ಒಂದು ಕಾರಣದಿಂದಾಗಿ ಬ್ಯಾಂಕ್ಗಳಿಗೆ ಟೈಮ್ ಸೇವ್ ಆಗ್ತಿದೆ. ಅದ್ರ ಜೊತೆಗೆ ಬ್ಯಾಂಕ್ಗಳಿಗೆ ಎಫಿಸಿಯನ್ಸಿ ಕೂಡ ಜಾಸ್ತಿ ಇದೆ. ಬ್ಯಾಂಕಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಎಫಿಸಿಯನ್ಸಿ, ಕ್ವಿಕ್ ಸರ್ವಿಸ್, ಇನ್ ಟೈಮ್ಗೆ ಸರ್ವಿಸ್ ಕೊಡ್ತಿದ್ದಾರೆ, ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಿದ್ದಾರೆ, ಬ್ಯಾಂಕಿಂಗ್ ಸರ್ವಿಸ್ ಎಫೆಕ್ಟಿವ್ ಆಗಿ ಬೆಳೀತಾ ಹೋಗುತ್ತೆ. ಸೊ ಸಿಮಿಲರ್ಲಿ ಈ ಒಂದು ಸರ್ವಿಸ್ ಅಂಡರ್ ದಿ ಕಂಟ್ರೋಲ್ ಇರುತ್ತೆ, ಬ್ಯಾಂಕಿಂಗ್ ಕಂಪ್ನೀಸ್ ನ ಕಂಟ್ರೋಲ್ ಇರುತ್ತೆ. ಸೊ ಇಲ್ಲಿ ಬ್ಯಾಂಕಿಂಗ್ ಕಂಪ್ನೀಸ್ ಸರ್ವಿಸಸ್ ಅನ್ನ ಎಫೆಕ್ಟಿವ್ ಆಗಿ ಕೊಡ್ಬೋದು, ಎಫಿಷಿಯನ್ಸಿ ಆಗಿ ಕೊಡ್ಬೋದು, ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಆ ಸರ್ವಿಸಸ್ ತಮ್ಮ ಅಥಾರಿಟಿಯಲ್ಲಿ ಕೂಡ ಅವರು ಬ್ಯಾಂಕ್ ಅವರು ಇಟ್ಕೋಬಹುದು. ಅದೇ ರೀತಿ the rise of e-banking has made banks more competitive. ಸೊ ಇಲ್ಲಿ e-banking ಅನ್ನೋ ಕಾನ್ಸೆಪ್ಟ್ ಬಂದಾದ್ಮೇಲೆ ಒಂದು ಬ್ಯಾಂಕ್ಗೂ ಇನ್ನೊಂದು ಬ್ಯಾಂಕ್ಗೂ ಸ್ಟ್ರೆಂತ್ ವೀಕ್ನೆಸಸ್ ಗೊತ್ತಾಗ್ತಿದೆ. ಕೆಲವು ಬ್ಯಾಂಕ್ಸ್ ಎಫೆಕ್ಟಿವ್ ಆಗಿ ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಕೊಡ್ತಿದ್ದಾವೆ, ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಕೊಡ್ತಿದ್ದಾವೆ. ಕೆಲವು ಬ್ಯಾಂಕ್ಸ್ ವೆರಿ ವೀಕ್ ಆಗಿ ಸರ್ವಿಸಸ್ ಅನ್ನು ಕೊಡ್ತಿರೋ ನಾವು ಕಾಣ್ತಿದ್ವಿ. ಸೊ ಯಾವಾಗ ಈ ಬ್ಯಾಂಕಿಂಗ್ ಸರ್ವಿಸ್ ಅನ್ನೋ ಕಾನ್ಸೆಪ್ಟ್ ಎಮರ್ಜ್ ಆಯ್ತು, ಅವಾಗ ಒಂದು ಬ್ಯಾಂಕ್ಗೂ ಇನ್ನೊಂದು ಬ್ಯಾಂಕ್ಗೂ ಸ್ಟ್ರೆಂತ್ಸ್ ವೀಕ್ನೆಸಸ್ ಹೈಲೈಟ್ ಆಗೋದು ಜಾಸ್ತಿ ಆಗಿದೆ. ವಿ ಕ್ಯಾನ್ ಸಿ ಎ ನಂಬರ್ ಆಫ್ ಆರ್ಟಿಕಲ್ಸ್ ಎವ್ರಿ ಡೇ ಆನ್ ದಿ ನ್ಯೂಸ್ ಪೇಪರ್. ಸೊ ಯಾವ ಬ್ಯಾಂಕು ಎಷ್ಟು ಕಷ್ಟದಲ್ಲಿದೆ, ಎಷ್ಟು ಇನ್ಎಫೆಕ್ಟಿವ್ ಆಗಿದೆ, ಎಷ್ಟು ಎಫಿಷಿಯನ್ಸಿ ಆಗಿದೆ, ಅಥವಾ ಯಾವ ಬ್ಯಾಂಕು ಎಷ್ಟು ರ್ಯಾಂಕಿಂಗ್ ತಗೊಂಡಿದೆ, ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಅನ್ನು ತಗೊಂಡಿದೆ ಅನ್ನೋದನ್ನ ನಾವು ಆರ್ಟಿಕಲ್ಸ್ ಅಲ್ಲಿ ನೋಡ್ತಿದ್ವಿ. ಸೊ ಈ ರೀತಿ ಈ ಬ್ಯಾಂಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾದ್ಮೇಲೆ ಒಂದು ಬ್ಯಾಂಕಿಂಗ್ ಕಂಪ್ನಿ ಇನ್ನೊಂದು ಬ್ಯಾಂಕಿಂಗ್ ಕಂಪ್ನಿಗೂ ಕಂಪ್ಯಾರಿಸನ್ ಜಾಸ್ತಿ ಆಗಿ ಎರಡೂ ಬ್ಯಾಂಕಿಂಗ್ ಕಂಪ್ನೀಸು ಎಫೆಕ್ಟಿವ್ ಆಗಿ ಕಾಂಪಿಟೇಟಿವ್ ಆಗಿ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಆಲ್ ಬ್ಯಾಂಕಿಂಗ್ ಕಂಪ್ನೀಸ್ ಹ್ಯಾವ್ ಸ್ಟಾರ್ಟೆಡ್ their services, they're providing their services with a competitive spirit. So ಒಬ್ಬರು ನೋಡ್ಕೊಂಡು ಇನ್ನೊಬ್ರು ಬ್ಯಾಂಕಿಂಗ್ ಕಂಪ್ನೀಸ್ ಏನ್ ಮಾಡ್ತಿದ್ದಾವೆ, ಇನ್ನೂ ಎಫೆಕ್ಟಿವ್ ಆಗಿ ಸರ್ವಿಸಸ್ ಅನ್ನ ಕೊಡೋದು ನಾವೇನ್ ನೋಡ್ತಿದ್ದೀವಿ. ದಿಸ್ ಇಸ್ ಹ್ಯಾಪನಿಂಗ್ ಓನ್ಲಿ ಬಿಕಾಸ್ ಆಫ್ ಇ ಬ್ಯಾಂಕಿಂಗ್. Similarly, paperless environment. With the help of e-banking, the banking companies can reduce the paperwork. So ಇಲ್ಲಿ paperwork ಇರೋದಿಲ್ಲ. You could see, ಕಂಪ್ಯೂಟರ್ ಮುಖಾಂತರ, ಇಂಟರ್ನೆಟ್ ಮುಖಾಂತರ ಸರ್ವಿಸಸ್ ಕೊಡುವಾಗ ಯಾವುದೇ ರೀತಿಯ ಪೇಪರ್ ವರ್ಕ್ ಇರೋದಿಲ್ಲ. ಸೊ ಇಟ್ ಇಸ್ ಲೈಕ್ ಎ ಪೇಪರ್ಲೆಸ್ ಎನ್ವಿರಾನ್ಮೆಂಟ್ ಇನ್ ದಿ ಬ್ಯಾಂಕಿಂಗ್ ಇಂಡಸ್ಟ್ರಿ ನಾವು. And of course, help the bank in proper documentation of the records and transactions. Even a single rupee, even a single paise transaction ಕೂಡ ಆನ್ಲೈನ್ ಅಲ್ಲಿ ಎಂಟರ್ ಆಗುತ್ತೆ. ಆನ್ಲೈನ್ ಬ್ಯಾಂಕಿಂಗ್, ದಟ್ ಮೀನ್ಸ್ ಇ ಬ್ಯಾಂಕಿಂಗ್ ಏನಿದೆ, ಈ ಒಂದು ಇ ಬ್ಯಾಂಕಿಂಗ್ ಸರ್ವಿಸಸ್ ಯಾವುದೇ ತಗೊಳ್ಳಿ, ATM ಆಗ್ಬೋದು, ECS ಆಗ್ಬೋದು, ಅಥವಾ ಟೆಲಿ ಬ್ಯಾಂಕಿಂಗ್ ಆಗ್ಬೋದು, ಅಥವಾ ಸ್ಮಾರ್ಟ್ ಕಾರ್ಡ್ ಆಗ್ಬೋದು, ಯಾವುದೇ ಸರ್ವಿಸ್ ತಗೊಳ್ಳಿ, ಪ್ರತಿ ಸರ್ವಿಸ್ ಅಲ್ಲೂ ಮಾಡಿರುವಂತ ಪ್ರತಿ ಪೈಸೆ ಟ್ರಾನ್ಸಾಕ್ಷನ್ ಕೂಡ ರೆಕಾರ್ಡ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಪ್ರಾಪರ್ ರೆಕಾರ್ಡ್ಸ್ ಬ್ಯಾಂಕಿಂಗ್ ಕಂಪ್ನೀಸ್ಗೆ ಅದು ಮೇಂಟೈನ್ ಮಾಡೋದು ಆಗುತ್ತೆ. ಅದೇ ರೀತಿ ದ ರೀಚ್ ಅಂಡ್ ಡೆಲಿವರಿ ಕ್ಯಾಪಬಿಲಿಟೀಸ್. ಇಲ್ಲಿ ಈ ಬ್ಯಾಂಕಿಂಗ್ ಅನ್ನೋ ಸರ್ವಿಸು ಯಾವ ಒಂದು ಏರಿಯಾದಲ್ಲಿ ಬ್ರಾಂಚಸ್ ಓಪನ್ ಮಾಡೋಕ್ಕೆ ಸಾಧ್ಯವಾಗಲಿಲ್ವೋ ಬ್ಯಾಂಕಿಂಗ್ ಕಂಪ್ನೀಸ್ಗೆ, ಅಂತ ಒಂದು ಏರಿಯಾಸ್ಗೂ ಕೂಡ ಈ ಒಂದು ಇ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಕೊಟ್ಟು ಬ್ಯಾಂಕಿಂಗ್ ಕಂಪ್ನೀಸ್ ಏನ್ ಮಾಡ್ತಿದ್ದಾವೆ, ದೇ ಆರ್ ರೀಚಿಂಗ್ ಅನ್ರೀಚ್ಡ್ ಕಸ್ಟಮರ್ಸ್.
ಸೊ ದೇ ಆರ್ ರೀಚಿಂಗ್ ಅನ್ರೀಚ್ಡ್ ಕಸ್ಟಮರ್ಸ್. ಇದುವರೆಗೂ ಯಾವ ಕಸ್ಟಮರ್ಸ್ ರೀಚ್ ಆಗಿಲ್ಲ ಬ್ಯಾಂಕಿಂಗ್ ಸರ್ವಿಸಸ್ಗೆ, ಅಂತ ಕಸ್ಟಮರ್ಸ್ಗೂ ರೀಚ್ ಆಗೋಲ್ಲಿ ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಈಗ ಕೊಡೋ ಒಂದು ಪ್ರಯತ್ನ ಪಡ್ತಿದ್ದಾರೆ. ಸೊ ವಿ ಕುಡ್ ಸಿ ಇವನ್ ಇನ್ ದ ರಿಮೋಟ್ ಏರಿಯಾಸ್ ಆಲ್ಸೋ ಪೀಪಲ್ ಆರ್ ಯೂಸಿಂಗ್ ಈ ಬ್ಯಾಂಕಿಂಗ್ ಸರ್ವಿಸಸ್. ಸೊ ಹಳ್ಳಿಯಲ್ಲೂ ಬ್ರಾಂಚ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಬ್ಯಾಂಕಿಂಗ್ ಕಂಪ್ನೀಸ್ಗೆ. ಸೊ ಅಂತ ಟೈಮಲ್ಲಿ ಈ ಒಂದು ಈ ಬ್ಯಾಂಕಿಂಗ್ ಸರ್ವಿಸ್ ಇಂದ ಬ್ಯಾಂಕಿಂಗ್ ಕಂಪ್ನೀಸ್ ಏನ್ ಮಾಡ್ತಿದ್ದೇವೆ, ಹಳ್ಳಿಗೂ ತಮ್ಮ ಒಂದು ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ವಿ ಕ್ಯಾನ್ ಸಿಂಪ್ಲಿ ಹೈಲೈಟ್ ಇಟ್ ಆಸ್ ಈವನ್ unreached geographical areas can also be reached with the help of e-banking. So these are the advantages available to the banking company from the e-banking. Now let's see what are the disadvantages of e-banking. E-banking ಅಲ್ಲಿ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದು ಈಗ ನೋಡೋಣ. ಅಫ್ಕೋರ್ಸ್ e-banking ಅನ್ನೋದು ಹಲವಾರು ಅಡ್ವಾಂಟೇಜಸ್ ಅನ್ನು ಕೊಟ್ಟರು. there are some limitations, there are some disadvantages. Let us see one by one. Number one, impersonal. ಇಲ್ಲಿ e-banking ಸರ್ವಿಸು ಏನೆಲ್ಲ ಕೊಡ್ತಿದ್ದಾರೆ, ATM ಆಗ್ಬೋದು ಅಥವಾ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಸ್ಮಾರ್ಟ್ ಕಾರ್ಡ್ ಅಂತೆ, ಮತ್ತೆ ಟೆಲಿ ಬ್ಯಾಂಕಿಂಗ್ ಅಂತ, ECS ಅಂತ ಏನೆಲ್ಲ ಸರ್ವಿಸಸ್, ಪ್ಯಾಕೇಜ್ ಆಫ್ ಸರ್ವಿಸಸ್ ಏನಿದೆ, ಈ ಎಲ್ಲ ಸರ್ವಿಸಸ್ ಅಲ್ಲೂ ಇಂಪರ್ಸನಲ್ ಅನ್ನೋ ಒಂದು ಟಾಪಿಕ್ ನಾವೇ ಹೇಳ್ಬೋದು. ಇಂಪರ್ಸನಲ್ ಅಂದ್ರೆ ಏನಲ್ಲಿ ಬ್ಯಾಂಕ್ಗೂ ಮತ್ತೆ ಕಸ್ಟಮರ್ಗೂ ಫಿಸಿಕಲ್ ಕಾಂಟ್ಯಾಕ್ಟ್ ಸ್ಪಾಯ್ಲ್ ಆಗುತ್ತೆ, ಫಿಸಿಕಲ್ ಕಾಂಟ್ಯಾಕ್ಟ್ ಕಮ್ಮಿ ಆಗುತ್ತೆ. ಬಿಕಾಸ್ ಕಸ್ಟಮರ್ ಮತ್ತೆ ಬ್ಯಾಂಕರ್ಗೂ ಯಾವುದೇ ರೀತಿ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ದಿರ ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ ನಡೆಯೋ ಕಾರಣ ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ತೀರಾ ಕಮ್ಮಿ ಆಗೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಏನಿದೆ, ದಟ್ ಮೀನ್ಸ್ ಜನರಲ್ ರಿಲೇಶನ್ಶಿಪ್, ಪ್ರೈಮರಿ ರಿಲೇಶನ್ಶಿಪ್ ಅಂತ ನಾವೇನು ನೋಡ್ತೀವಿ ಕಸ್ಟಮರ್ಗೂ ಮತ್ತು ಬ್ಯಾಂಕರ್ಗೂ ನಡುವಿನ ರಿಲೇಶನ್ಶಿಪ್, ಆ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಅಲ್ಲಿ ಸ್ಪಾಯ್ಲ್ ಆಗುವಂತ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ ಬಿಕಾಸ್ ಆಫ್ ಇಂಪರ್ಸನಲ್, ದಟ್ ಮೀನ್ಸ್ ವರ್ಚುವಲ್ ರಿಲೇಶನ್ಶಿಪ್. ಸೊ ಇಲ್ಲಿ ವರ್ಚುವಲ್ ರಿಲೇಶನ್ಶಿಪ್ ಇರೋ ಕಾರಣ ಫಿಸಿಕಲ್ ರಿಲೇಶನ್ಶಿಪ್ ಮೀನ್ಸ್ ಲಾಂಗ್ ಟರ್ಮ್ ಅಲ್ಲಿ ಸ್ಪಾಯ್ಲ್ ಆಗುವಂತ ಚಾನ್ಸಸ್ ಇರುತ್ತೆ. ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್. ಅಂಡ್ ಲ್ಯಾಕ್ ಆಫ್ ಟ್ರಸ್ಟ್. ಸೊ ಇಲ್ಲಿ ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಬ್ಯಾಂಕಿಂಗ್ ಕಂಪ್ನೀಸು ಎಷ್ಟೇ ಎಫೆಕ್ಟಿವ್ ಆಗಿ ಕೊಟ್ಟರು ಕೂಡ ಕಸ್ಟಮರ್ಸ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಬಿಕಾಸ್ ವಿ ಕುಡ್ ಸಿ ಓವರ್ ದಿ previous days and previous years, there are a number of scams are happening over the websites, over the internet. ಸೊ ಇಲ್ಲಿ ಹಲವಾರು ಸ್ಕ್ಯಾಮ್ಸ್, ಹಲವಾರು ಫ್ರಾಡಲೆಂಟ್ ಆಕ್ಟಿವಿಟೀಸ್ ನಡೀತಿರೋದು ಇಂಟರ್ನೆಟ್ ಅಲ್ಲಿ ನಾವು ಕಾಣ್ತಿದ್ದೀವಿ. ಸೊ ಇಂಟರ್ನೆಟ್ ಅಂದ್ರೆ ಕೆಲವರಿಗೆ ಭಯ ಆಗುತ್ತೆ, ಎಸ್ಪೆಷಲಿ ಫಾರ್ ದಿ ಫಸ್ಟ್ ಟೈಮ್ ಯೂಸರ್ಸ್ ಅಥವಾ ಇಂಟರ್ನೆಟ್ ಚೆನ್ನಾಗಿ ಬಳಸೋದಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ಇಂಟರ್ನೆಟ್ ಅಂದ್ರೆ ಭಯ. ಸೊ ಇಂಟರ್ನೆಟ್ ಅನ್ನು ಬಳಸ್ಕೊಂಡು ಬ್ಯಾಂಕಿಂಗ್ ಸರ್ವಿಸಸ್ ಕೊಡ್ತೀವಿ ಅಂದ್ರೆ ದ ಕಸ್ಟಮರ್ಸ್ ಕ್ಯಾನ್ ಬಿ ಸ್ಕೇರ್ಡ್ ಆಫ್. ಸೊ ಕಸ್ಟಮರ್ಸ್ ಅದನ್ನ ಹೆದರ್ತಾರೆ, ಬ್ಯಾಂಕಿಂಗ್ ಸರ್ವಿಸಸ್ ನ ಇಂಟರ್ನೆಟ್ ಮುಖಾಂತರ ಪಡೆಯೋದಕ್ಕೆ ಹೆದರ್ತಾರೆ. ಸೊ ದಟ್ ಈಸ್ ಅ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಈವನ್ ದ ಬ್ಯಾಂಕಿಂಗ್ ಕಂಪನೀಸ್ ಆರ್ ಪ್ರೊವೈಡಿಂಗ್ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಸರ್ವಿಸಸ್, ಬಟ್ ದಿ ಕಸ್ಟಮರ್ಸ್ ಆರ್ ನಾಟ್ ರೆಡಿ ಟು ಟ್ರಸ್ಟ್ ಇಟ್. ಕಸ್ಟಮರ್ಸ್ ಅದನ್ನ ಟ್ರಸ್ಟ್, ದಟ್ ಮೀನ್ಸ್ ಅದನ್ನ ನಂಬೋದಕ್ಕೆ ರೆಡಿ ಇಲ್ಲ. ಅದೇ ರೀತಿ ಡಿಫಿಕಲ್ಟ್ ಫಾರ್ ದಿ ಫಸ್ಟ್ ಟೈಮರ್ಸ್. ಸೊ ಯಾವಾಗ ಇಂಟರ್ನೆಟ್ ಅನ್ನು ಬಳಸೋದು ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅನ್ನು ಬಳಸೋದು ಬರೋದಿಲ್ವೋ ಅಥವಾ ಫಸ್ಟ್ ಟೈಮ್ ಆಗಿರುತ್ತೋ ಅಂತ ವ್ಯಕ್ತಿಗಳಿಗೆ ಈ ಒಂದು ಇ ಬ್ಯಾಂಕಿಂಗ್ ಸರ್ವಿಸಸ್ ಕೂಡ ಕಷ್ಟಕರ. ಈ ಬ್ಯಾಂಕಿಂಗ್ ಸರ್ವಿಸಸ್ ಕೂಡ ಒಂದು ಡಿಫಿಕಲ್ಟ್ ಆಗಿ ಕಾಣ್ತಾರೆ ಅವರು. ಇವಾಗ ATM ಕಾರ್ಡು ಬಳಸಕ್ ಆಗದೆ ಇರೋಂಥವ್ರು ಇರ್ತಾರೆ, ಈವನ್ ಮೊಬೈಲ್ ಬ್ಯಾಂಕಿಂಗ್ ಅನ್ನ ಬಳಸಕ್ ಆಗದೆ ಇರೋರು ಇದ್ದಾರೆ, ಅಥವಾ ಟೆಲಿಫೋನ್ ಬ್ಯಾಂಕಿಂಗ್ ಅಥವಾ ವೆಬ್ಸೈಟ್ ಅನ್ನು ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಂತವ್ರು ಕೂಡ ಇದ್ದಾರೆ. ಸೊ ಫಸ್ಟ್ ಟೈಮರ್ಸ್ಗೆ ಫಾರ್ ದಿ ಫಸ್ಟ್ ಟೈಮ್ ಇಫ್ ದೇ ಆರ್ ಗೋಯಿಂಗ್ ಟು ಯೂಸ್, ಸೊ ಫಾರ್ ಸಚ್ ಕೈಂಡ್ ಆಫ್ ಪೀಪಲ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ದಟ್ ಈಸ್ ಅ ಮೇನ್ ಡಿಸ್ಅಡ್ವಾಂಟೇಜ್ ಹಿಯರ್. And the next one is that security fraud. So ಇಲ್ಲಿ over the internet the banking companies are providing services. So ಇಂಥ ಒಂದು ಟೈಮಲ್ಲಿ ಸೆಕ್ಯೂರಿಟಿ ಫ್ರಾಡ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹ್ಯಾಕರ್ಸ್ ಈಸಿಯಾಗಿ ಕಸ್ಟಮರ್ ಅಕೌಂಟ್ ಅನ್ನು ಹ್ಯಾಕ್ ಮಾಡೋದು ಅಥವಾ ಬ್ಯಾಂಕಿಂಗ್ ಸರ್ವರ್ ಅನ್ನು ಹ್ಯಾಕ್ ಮಾಡಿಬಿಟ್ಟು ಫಂಡ್ಸ್ ಅನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಸೊ ದಟ್ ಇಸ್ ಅ ಗ್ರೇಟೆಸ್ಟ್ ಡಿಸ್ಅಡ್ವಾಂಟೇಜ್. ಸೊ ನಾವು ರೀಸೆಂಟ್ ಡೇಸ್ ಅಲ್ಲಿ ನೋಡ್ತೀವಿ, ಹಲವಾರು ಬ್ಯಾಂಕಿಂಗ್ ಕಂಪನೀಸ್ ಅಲ್ಲಿ ಹ್ಯಾಕರ್ಸ್ ಅಟ್ಯಾಕ್ ಆಗಿರೋದು, ಕಸ್ಟಮರ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿಬಿಟ್ಟು ಫಂಡ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು ನಾವು ನೋಡಿದೀವಿ. ಸೊ ದಟ್ ಇಸ್ ಅ ಮೇಜರ್ ಡಿಸ್ಅಡ್ವಾಂಟೇಜ್ ಇನ್ ಕೇಸ್ ಆಫ್ ಇ ಬ್ಯಾಂಕಿಂಗ್. And of course we could highlight some other disadvantages of e-banking. Let us see one by one. If the banker server is down, customer cannot use it. So customer ತನ್ನ e-banking services ಅನ್ನ ಎಫೆಕ್ಟಿವ್ ಆಗಿ ಪಡಿಬೇಕಂದ್ರೆ ಬ್ಯಾಂಕಿಂಗ್ ಕಂಪನೀಸ್ ಎಫೆಕ್ಟಿವ್ ಸರ್ವರ್ ಅನ್ನ ಇಟ್ಕೊಂಡಿರ್ಬೇಕು. ಎಫೆಕ್ಟಿವ್ ಸರ್ವರ್ ಇಲ್ಲ ಅಂದಾಗ ಕಸ್ಟಮರ್ಗೆ e-banking ಸರ್ವಿಸಸ್ ಎಫೆಕ್ಟಿವ್ ಆಗಿ ಅನ್ಸೋದಿಲ್ಲ. ಸೊ ಯಾವಾಗ ಸರ್ವರ್ ಡೌನ್ ಇರುತ್ತೋ ಕಸ್ಟಮರು ಅದನ್ನ ಪ್ರಿಫರ್ ಮಾಡಲ್ಲ, ಅಂತ ಒಂದು ಬ್ಯಾಂಕ್ ಅನ್ನು ಪ್ರಿಫರ್ ಮಾಡಲ್ಲ, ಬ್ಯಾಂಕಿಂಗ್ ಸರ್ವಿಸಸ್ ಮೇಲೆ ಅವನಿಗೆ ಜಿಗುಪ್ಸೆ ಬರುತ್ತೆ. ಅದೇ ರೀತಿ ಟು ಯೂಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಕಸ್ಟಮರ್ ಈಸ್ ಕಂಪೇರ್ಡ್ ಟು ಹ್ಯಾವ್ ಕಂಪ್ಯೂಟರ್ ವಿತ್ ಇಂಟರ್ನೆಟ್ ಆಕ್ಸೆಸ್. ಸೊ ಈ ರೀತಿ ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಪಡಿಬೇಕು ಅಂದ್ರೆ ಕೆಲವೊಂದು ಬಾರಿ ಕಸ್ಟಮರು ಕಂಪಲ್ಸರಿ ಕಂಪ್ಯೂಟರ್ ಇಟ್ಕೋಬೇಕಾಗುತ್ತೆ, ಕಂಪಲ್ಸರಿ ಇಂಟರ್ನೆಟ್ ಆಕ್ಸೆಸ್ ಅನ್ನ ಪಡಿಬೇಕಾಗುತ್ತೆ.
ಬಟ್ ಇದು ಹಲವಾರು ವ್ಯಕ್ತಿಗಳಿಗೆ ಇದು ಸಾಧ್ಯ ಆಗಲ್ಲ. ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಪಡೆಯುವಂಥ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಎಲ್ಲ ವ್ಯಕ್ತಿಗಳಿಗೂ ಇರೋದಿಲ್ಲ. ಅದೇ ರೀತಿ ದರ್ ಇಸ್ ಆಲ್ವೇಸ್ ಪಾಸಿಬಿಲಿಟಿ ಆಫ್ ಎ ಕ್ರಾಕರ್ ಗೈನಿಂಗ್ ಆಕ್ಸೆಸ್ ಟು ದಿ ಕಸ್ಟಮರ್ಸ್ ಅಕೌಂಟ್. ಸೊ ಇಲ್ಲಿ ಕ್ರಾಕರ್ಸ್ ನಾವು ಹೇಳಿದೆ ಆಲೆ. ಸೊ ಕ್ರಾಕರ್ಸ್ ಕ್ಯಾನ್ ಈಸಿಲಿ ಆಕ್ಸೆಸ್ ದಿ ಕಸ್ಟಮರ್ಸ್ ಅಕೌಂಟ್ ಅಂಡ್ ಯು ಕ್ಯಾನ್ ಹ್ಯಾಕ್ ದಿ ಕಸ್ಟಮರ್ ಡೀಟೇಲ್ಸ್, ಕಸ್ಟಮರ್ ಫಂಡ್ಸ್, etc. And you can do many dangerous things to the customer as well as banker. So that is a main disadvantage. And bank bears heavy cost to install high firewall. Firewall ಅಂದ್ರೆ ಇಟ್ಸ್ ಲೈಕ್ ಎ ಸೆಕ್ಯೂರಿಟಿ ಫೀಚರ್. ಸೆಕ್ಯೂರಿಟಿ ಅಂದ್ರೆ ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಯಾರು ಹ್ಯಾಕ್ ಮಾಡಿದೀರಾ ತಡೆಯುವಂತ ಒಂದು ಸೆಕ್ಯೂರಿಟಿ ಫೀಚರ್. ಸೊ ಆ ರೀತಿ ಹೈಫೈ ಇರುವಂತ, ದಟ್ ಮೀನ್ಸ್ ಸ್ಟ್ರಾಂಗೆಸ್ಟ್ ಫೈರ್ ವಾಲ್ ಅನ್ನ ಬಿಲ್ಡ್ ಮಾಡಬೇಕು ಅಥವಾ ಇನ್ಸ್ಟಾಲ್ ಮಾಡಬೇಕಂದ್ರೆ ಬ್ಯಾಂಕಿಂಗ್ ಕಂಪನೀಸ್ ದೇ ನೀಡ್ ಟು ಸ್ಪೆಂಡ್ lakhs together, crores together. So it is very high cost for the banking companies to install a very good firewall. So that is also one of the disadvantage. And of course, and the next one is that e-banking promotes lack of socializing and social contact. So ಇಲ್ಲಿ physical contact spoil ಆಗಿ social contact ಇದು ಪ್ರಮೋಟ್ ಮಾಡಂಗಿರುತ್ತೆ. ಅಂದ್ರೆ ಓವರ್ ದಿ ಇಂಟರ್ನೆಟ್ ಓನ್ಲಿ ದ ರಿಲೇಶನ್ಶಿಪ್ ಗೋಸ್. ಸೊ ಇಲ್ಲಿ ಕಸ್ಟಮರ್ಗೂ ಮತ್ತೆ ಬ್ಯಾಂಕರ್ಗೂ ಏನ್ ರಿಲೇಶನ್ಶಿಪ್ ಇದೆ, ಫಿಸಿಕಲ್ ರಿಲೇಶನ್ಶಿಪ್ ಏನಿದೆ, ಅದು ಲಾಂಗ್ ಟರ್ಮ್ ಅಲ್ಲಿ ವರ್ಚುವಲ್ ರಿಲೇಶನ್ಶಿಪ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಇಂಟರ್ನೆಟ್ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ, ಫಿಸಿಕಲ್ ಕಾಂಟ್ಯಾಕ್ಟ್ ಕಂಪ್ಲೀಟ್ ಆಗಿ ಎರೇಸ್ ಆಗಿ ಕೇವಲ ವರ್ಚುವಲ್ ಕಾಂಟ್ಯಾಕ್ಟೇ ಬೆಳೆಯುತ್ತೆ. ಸೊ ಇಲ್ಲಿ ವರ್ಚುವಲ್ ಕಾಂಟ್ಯಾಕ್ಟ್ ಅನ್ನೋದು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರೋದಿಲ್ಲ ಬ್ಯಾಂಕರ್ಗೂ ಮತ್ತೆ ಕಸ್ಟಮರ್ಗೂ. ಸೊ ದೀಸ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ವಿ ಕ್ಯಾನ್ ಸಿ ಓವರ್ ದಿ ಸ್ಕ್ರೀನ್. ನೆಕ್ಸ್ಟ್ we can have one more topic, that is automated teller machine, ATM. Now let us see what is this ATM, automated teller machine andre enu iga tilkonona. See, it is an electronic banking outlet which allows customers to complete the basic transactions without the aid of a branch representative or teller. So idondu banking outlet. So ಇಲ್ಲಿ ಕಸ್ಟಮರ್ ಏನ್ ಮಾಡ್ಬೋದು, ಕೆಲವೊಂದು ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಈಸಿಯಾಗಿ ಪಡಿಬಹುದು. ಲೈಕ್ ಬ್ಯಾಲೆನ್ಸ್ ಎನ್ಕ್ವೈರಿ ಆಗ್ಬೋದು, ಅಥವಾ ದುಡ್ಡನ್ನ ವಿತ್ಡ್ರಾ ಮಾಡೋದಾಗ್ಬೋದು, ಅಥವಾ ಫಂಡ್ ಟ್ರಾನ್ಸ್ಫರ್ ಮಾಡೋದಾಗ್ಬೋದು, ಅಥವಾ ನಾಮಿನೇಷನ್ ಡೀಟೇಲ್ಸ್ ಅನ್ನ ನೋಡೋದಾಗ್ಬೋದು, ಅಥವಾ ತನ್ನ ಆಧಾರ್ ನಂಬರ್ ಅನ್ನ ಅಕೌಂಟ್ಗೆ ಲಿಂಕ್ ಮಾಡೋದಾಗ್ಬೋದು. ಈ ರೀತಿ ಕೆಲವೊಂದು ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕಸ್ಟಮರು ಇಲ್ಲಿ ATM ಔಟ್ಲೆಟ್ ಅಲ್ಲಿ ಪಡಿಬಹುದು. ಸಿ, ATM ಔಟ್ಲೆಟ್ ಈಸ್ ಫಸ್ಟ್ ಇನ್ವೆಂಟೆಡ್ ಅಂಡ್ ಫಸ್ಟ್ ಅಪಿಯರ್ಡ್ ಇನ್ ಲಂಡನ್, ಎಸ್ಪೆಷಲಿ ಇನ್ 1967. ಸಿ, ಈ ಒಂದು ಹೊಸ ಪದ್ಧತಿ ಏನಿದೆ ಬ್ಯಾಂಕಿಂಗ್ ಔಟ್ಲೆಟ್, ATM ಅನ್ನೋ ಒಂದು ಔಟ್ಲೆಟ್ ಹೊಸದಾಗಿ ಮೊದಲಿಗೆ ಲಂಡನ್ ಅಲ್ಲಿ ಇದು ನಾವು ಕಾಣ್ತೀವಿ 1967 ಅಲ್ಲಿ. ಸೊ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ಸ್, ವಾಟ್ ಆರ್ ದ ಕಾರ್ಡ್ಸ್ ದಟ್ ಹ್ಯಾಸ್ ಬಿನ್ ಇಶ್ಯೂಡ್ ಬೈ ದ ಬ್ಯಾಂಕಿಂಗ್ ಕಂಪನೀಸ್, ಸಚ್ ಆಲ್ ಕಾರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡೂಯಿಂಗ್ ಬೇಸಿಕ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಸೊ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ಪೂರೈಸೋದಕ್ಕೆ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನು ನಡೆಸೋದಕ್ಕೆ ಸ್ಮಾರ್ಟ್ ಕಾರ್ಡು, ಡೆಬಿಟ್ ಕಾರ್ಡು, ಎಕ್ಸೆಟ್ರಾ ಕಾರ್ಡ್ಸ್ ಏನ್ ಕೊಟ್ಟಿದ್ದಾರೆ ಬ್ಯಾಂಕಿಂಗ್ ಕಂಪನೀಸ್, ಅಂತ ಎಲ್ಲ ಕಾರ್ಡ್ಸ್ ಅನ್ನ ಬಳಸ್ಕೊಂಡು ಇಲ್ಲಿ ATM ಔಟ್ಲೆಟ್ ಅಲ್ಲಿ ನಾವು ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಪಡೆಯಬಹುದಾಗಿದೆ. ಸೊ ಲೆಟ್ us move on to what are the advantages of this ATM. So here we could see over the screen, ATM provides 24 hours service. So ATM ಅನ್ನೋದು 24 hours ಸರ್ವಿಸ್ ಇರುತ್ತೆ. ಸೊ ಯಾವುದೇ ರೀತಿಯಲ್ಲಿ ವರ್ಕಿಂಗ್ ಅವರ್ಸ್ ರೆಸ್ಟ್ರಿಕ್ಷನ್ ಇರೋದಿಲ್ಲ, ವರ್ಕಿಂಗ್ ಡೇಸ್ ಕೂಡ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಈವನ್ 7 days of the week ಕ್ಯಾನ್ ಹ್ಯಾವ್ ದಿಸ್ ಸರ್ವಿಸ್. ಅದೇ ರೀತಿ ATM ಗಿವ್ಸ್ ಕನ್ವೀನಿಯನ್ಸ್ ಟು ದಿ ಬ್ಯಾಂಕ್ಸ್ ಕಸ್ಟಮರ್ಸ್. ಸೊ ಇಲ್ಲಿ ಕಸ್ಟಮರ್ಸ್ಗೆ ಅತಿ ಹೆಚ್ಚು ಕನ್ವೀನಿಯನ್ಸ್ ಇರುತ್ತೆ. ಬ್ಯಾಂಕ್ಗೆ ವಿಸಿಟ್ ಹಾಕಬೇಕು, ಬ್ಯಾಂಕ್ ಮುಖಾಂತರನೇ ದುಡ್ಡನ್ನು ಡ್ರಾ ಮಾಡಬೇಕು, ಅಥವಾ ಬ್ಯಾಂಕ್ ಕ್ಯೂ ಅಲ್ಲಿ ನಿಂತ್ಕೋಬೇಕು ಅನ್ನೋ ಇಲ್ಲಿ ಸಮಸ್ಯೆಗಳು ಇರೋದಿಲ್ಲ. ಸೊ ATM ಔಟ್ಲೆಟ್ ಮುಖಾಂತರ ಕಸ್ಟಮರ್ ತನ್ನ ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸಸ್ ನ ಪಡೆಯಬಹುದಾಗಿದೆ. ATM reduces the workload of the bank staff. Of course, ಬ್ಯಾಂಕ್ಗೆ ವರ್ಕ್ ಸ್ಟಾಫ್ ನ ಶಾರ್ಟೇಜ್ ಏನಿದೆ ಆ ಸಮಸ್ಯೆ ಇಲ್ಲಿ ಬರೋದಿಲ್ಲ. ಅಂಡ್ ಎಕ್ಸಸ್ ಆಗಿ ಮ್ಯಾನ್ ಪವರ್ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಅಂತ ಅವಶ್ಯಕತೆನೂ ಇರೋಲ್ಲ. ಟೋಟಲ್ ಆಗಿ ಇಲ್ಲಿ ಮ್ಯಾನ್ ಪವರ್ ನ ಅವಶ್ಯಕತೆ ಇರೋದಿಲ್ಲ ಬ್ಯಾಂಕ್ಗೆ. ಸೊ ಇಲ್ಲಿ ATM totally reduces workload of the bank staff. And the next one is that ATM provides service without any error. So ಇಲ್ಲಿ ATM ಮಿಷನ್ ಅಲ್ಲಿ ಯಾವುದೇ ರೀತಿಯ ಎರರ್ಸ್ ಇರೋದಿಲ್ಲ. ಸೊ ಈಸಿಯಾಗಿ ಕಸ್ಟಮರ್ ತನ್ನ ಫಂಡ್ಸ್ ನ ಟ್ರಾನ್ಸ್ಫರ್ ಮಾಡೋದಾಗಲಿ, ಅಥವಾ ತನ್ನ ಫಂಡ್ಸ್ ನ ವಿತ್ಡ್ರಾ ಮಾಡ್ಕೊಳ್ಳೋದಾಗ್ಲಿ, ಅಥವಾ ನಾಮಿನೇಷನ್ ಡೀಟೇಲ್ಸ್ ಅನ್ನು ಚೆಕ್ ಮಾಡ್ಕೊಳ್ಳೋದಾಗ್ಲಿ, ಸೊ ಇವೆಲ್ಲ ಸರ್ವಿಸಸ್ ಅನ್ನು ಅಕ್ಯುರೇಟ್ ಆಗಿ ಯಾವುದೇ ರೀತಿಯ ಎರರ್ಸ್ ಇದೆ ಪಡಿಬಹುದು. ಅದೇ ರೀತಿ and the next one is that ATM is very beneficial for the travelers as they don't have to carry large amount of the cash. So ಇಲ್ಲಿ ಟ್ರಾವೆಲರ್ಸ್ಗೆ ಇದು ಅತಿ ಉಪಯುಕ್ತ ಅಂತ ಹೇಳ್ಬೋದು. ಬಿಕಾಸ್ they need not carry any large amount in their suitcase or bags. ಸೊ ಅವರ ಬ್ಯಾಗ್ಸ್ ಅಲ್ಲಿ, ಸೂಟ್ ಕೇಸ್ ಅಲ್ಲಿ ಹ್ಯೂಜ್ ಅಮೌಂಟ್ ಅನ್ನು ಅವರು ಕ್ಯಾರಿ ಮಾಡುವಂತ ಒಂದು ಏನಿದೆ ಆ ಒಂದು ಕ್ಯಾರಿ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಕಸ್ಟಮರ್ ಈಸಿಯಾಗಿ
ATM ಕಾರ್ಡ್ ಸಹಾಯದಿಂದ ಅಥವಾ ಡೆಬಿಟ್ ಕಾರ್ಡ್ ಸಹಾಯದಿಂದ ತನಗೆ ಎಲ್ಲಿಗೆ ಬೇಕಿದೆಯೋ ಅಲ್ಲಿಗೆ ಹೋಗಿ ಆ ಕ್ಯಾಶ್ ಅನ್ನು ಅವನು ವಿತ್ಡ್ರಾ ಮಾಡ್ಕೋಬಹುದಾಗಿದೆ. And one more thing is that ATM may give the consumers new currency notes and not soiled notes. So ATM ಮಿಷನ್ ಮುಖಾಂತರ ಕಸ್ಟಮರ್ಸ್ಗೆ ಹೊಸ ಕರೆನ್ಸಿ ನೋಟ್ಸ್ ಲಭ್ಯ ಆಗುತ್ತೆ. ಅದೇ ರೀತಿ ಈ ಹರಿದೋಗಿರುವಂತಹ ನೋಟ್ಸ್ ಅಥವಾ ಏನು ಚೆನ್ನಾಗಿಲ್ದಿರುವಂತಹ ಕರೆನ್ಸಿ ನೋಟ್ಸ್ ಇಲ್ಲಿ ನಮಗೆ ಆ ಒಂದು ಪ್ರಾಬ್ಲಮ್ ಏನಿದೆ, ನಾವು ಯೂಶುವಲ್ ಆಗಿ ಫಿಸಿಕಲ್ ಟ್ರಾನ್ಸಾಕ್ಷನ್ಸ್ ನಡೆಸುವಾಗ ಸ್ವಲ್ಪ ಹರಿದೋಗಿರುವಂಥ ನೋಟ್ಸ್ ಅಥವಾ ಸ್ಪಾಯ್ಲ್ ಆಗಿರುವಂಥ ಕರೆನ್ಸಿ ನೋಟ್ಸ್ ನಮಗೆ ಸಿಗುವಂಥ ಒಂದು ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ATM ಮಿಷನ್ ಅಲ್ಲಿ ಯಾವ ರೀತಿ ಹರಿದು ಹೋಗುವಂಥ ನೋಟ್ಸ್ ಅಥವಾ ಸ್ಪಾಯ್ಲ್ ಆಗಿರುವಂಥ ಕರೆನ್ಸಿ ನೋಟ್ಸ್ ಎಲಿಮಿನೇಟ್ ಮಾಡ್ತಾರೆ. ಸೊ ಇದರಿಂದ ಕಸ್ಟಮರ್ಗೆ ಚೆನ್ನಾಗಿರುವಂಥ ನೋಟ್ಸ್ ಸಿಗುತ್ತೆ, ಚೆನ್ನಾಗಿರುವಂತಹ ಹೊಸ ಕರೆನ್ಸಿ ನೋಟ್ಸ್ ಕೂಡ ಕೆಲವೊಂದು ಬಾರಿ ATM ಮಿಷನ್ ಮುಖಾಂತರ ಕಸ್ಟಮರ್ಗೆ ಸಿಗುತ್ತೆ. ಅದೇ ರೀತಿ ATM ಪ್ರೊವೈಡ್ಸ್ ಪ್ರೈವಸಿ ವೈಲ್ ಕಂಡಕ್ಟಿಂಗ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಅಫ್ಕೋರ್ಸ್ ATM ಔಟ್ಲೆಟ್ ಅಲ್ಲಿ ಪ್ರೈವಸಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಇಲ್ಲಿ ATM ಅಲ್ಲಿ ನಾವು ಕಾಣ್ತೀವಿ, ಸೊ ಪಿನ್ ಸೆಕ್ಯೂರಿಟಿ ಇರುತ್ತೆ. ಸೊ ಪಿನ್ ಸೆಕ್ಯೂರಿಟಿ ಮುಖಾಂತರ ಅವ್ರು ಏನ್ ಮಾಡ್ಬೋದು, ಡೀಟೇಲ್ಸ್ ಅನ್ನ ಅವರು ಸೇಫ್ ಆಗಿ ಇಟ್ಕೋಬಹುದು. ಆಸ್ ವೆಲ್ ಆಸ್ ಬ್ಯಾಂಕಿಂಗ್ ಕ್ವಿಕ್ ಕಂಪನೀಸ್ ಆರ್ ಆಲ್ಸೋ ಪ್ರೊವೈಡಿಂಗ್ ಅಟ್ಮೋಸ್ಟ್ ಫೇರ್ವೆಲ್ security to the ATM softwares. Similarly, there is no need of filling forms because ATM requires no such documents. So ಇಲ್ಲಿ ಫಿಸಿಕಲ್ ಆಗಿ ನಾವು ಬ್ಯಾಂಕ್ಗೆ ವಿಸಿಟ್ ಆಗ್ಬಿಟ್ಟು ಫಾರ್ಮ್ಸ್ ಅನ್ನು ಫಿಲ್ ಮಾಡಿ ಕ್ಯಾಶ್ ಅನ್ನು ವಿತ್ಡ್ರಾ ಮಾಡ್ಕೊಳ್ಳುವಂತ ಪದ್ಧತಿ ಹಳೆ ಕಾಲದಲ್ಲಿ ನಾವು ನೋಡ್ತಿದ್ವಿ. ಬಟ್ ಈಗ ಈ ಒಂದು ATM ಔಟ್ಲೆಟ್ ಮುಖಾಂತರ ಕಸ್ಟಮರ್ಸ್ ಯಾವುದೇ ರೀತಿ ಫಾರ್ಮ್ಸ್ ಫಿಲ್ ಮಾಡ್ತೀರಾ ಅವರು ತನ್ನ ಅಮೌಂಟ್ ಅನ್ನ ಡ್ರಾ ಮಾಡಬಹುದು, ತನ್ನ ಅಮೌಂಟ್ ಅನ್ನ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಅಂಡ್ ಯು ಕ್ಯಾನ್ ಈಸಿಲಿ ಗೆಟ್ ದಿ ಬ್ಯಾಂಕಿಂಗ್ ಬ್ಯಾಲೆನ್ಸ್. ಸೊ ಲೈಕ್ ದಿಸ್ ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಏನಿದೆ ಅವನ್ನ ಕಸ್ಟಮರ್ ಈಸಿಯಾಗಿ ATM ಔಟ್ಲೆಟ್ ಮುಖಾಂತರ ಪಡಿಬಹುದು ವಿತೌಟ್ ಫಿಲ್ಲಿಂಗ್ ಎನಿ ಸಿಂಗಲ್ ಫಾರ್ಮ್. So these are all the advantages available in the ATM outlet. Moving ahead, now let's see what are the disadvantages of ATM. So ATM ಅಲ್ಲಿ ಏನೆಲ್ಲ disadvantages ಇದೆ ಈಗ ನೋಡೋಣ. ATM card cloning fraud. The first and most dangerous disadvantage here is ATM card ನ ಮಾಹಿತಿಯನ್ನ ಅನಾಥರೈಸ್ಡ್ ಪರ್ಸನ್ಸ್ ಈಸಿಯಾಗಿ ಕಾಪಿ ಮಾಡ್ತಾರೆ, ಈಸಿಯಾಗಿ ಡಮ್ಮಿ ATM ಕಾರ್ಡ್ಸ್ ಅನ್ನ ರೆಡಿ ಮಾಡುವಂತ ಒಂದು ಫ್ರಾಡ್ ಆಕ್ಟಿವಿಟಿಯನ್ನು ನಾವೀಗ ಕಾಣ್ತಿದ್ದೀವಿ. ಸೊ ದಟ್ ಈಸ್ ಅ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಅಂಡ್ ಫೇಕ್ ATMs, ಅಫ್ಕೋರ್ಸ್ ಕೆಲವೊಂದು ATMs ಬ್ಯಾಂಕಿಂಗ್ ಕಂಪನೀಸ್ ಇಂದ ಅನಾಥರೈಸ್ ಆಗಿರುತ್ತೆ. ಸೊ ಅಂತವನ್ನ ಇಲ್ಲಿ ಫೇಕ್ ATMs ಅಂತ ಕರಿತೀವಿ. ಅದು ನಮಗೆ ಕಸ್ಟಮರ್ಸ್ಗೆ, ಎಸ್ಪೆಷಲಿ ಕಸ್ಟಮರ್ಸ್ಗೆ, ದೇ ಕೆನಾಟ್ ಐಡೆಂಟಿಫೈ ವೆದರ್ ಇಟ್ ಈಸ್ ಆಥರೈಸ್ಡ್ ATM ಆರ್ ಅನಾಥರೈಸ್ಡ್ ATM. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅಂಡ್ ಅಟ್ಯಾಕ್ ಆನ್ ATMs. ಸೊ ನಾವು ನ್ಯೂಸ್ ಪೇಪರ್ ಅಲ್ಲಿ ಕೆಲವೊಂದು ಆರ್ಟಿಕಲ್ಸ್ ನೋಡ್ತಿದ್ದೀವಿ. ಸೊ ಹಲವಾರು ATM ಔಟ್ಲೆಟ್ಸ್ ಅಲ್ಲಿ ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಕಸ್ಟಮರ್ಸ್ ಮೇಲೆ ಅಟ್ಯಾಕ್ ಆಗಿರೋದು, ಕಸ್ಟಮರ್ಸ್ ಮೇಲೆ ಅಟೆಂಪ್ಟ್ಸ್ ಮಾಡಿ ಮೀನ್ಸ್ ಕ್ಯಾಶ್ ಅನ್ನು ಕದ್ದಿರುವಂತಹ ಒಂದು ಹಲವಾರು ಸಂಘಟನೆಗಳನ್ನು ನಾವು ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ದೀವಿ. ಅದೇ ರೀತಿ ಪಿನ್ ಕ್ರ್ಯಾಕ್. ಸೊ ಈಸಿಯಾಗಿ ನಮ್ಮ ಒಂದು ATM ಪಿನ್ ಏನಿದೆ ಅದನ್ನ ಈಸಿಯಾಗಿ ಬೇರೆ ಅನಾಥರೈಸ್ ಪರ್ಸನ್ಸ್ ಅದನ್ನ ಈಸಿಯಾಗಿ ಕ್ರ್ಯಾಕ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇವತ್ತು ATM networks go out of service, the customer could be left without the ability to make transactions until the beginning of their bank's next time of opening hours. So ಇಲ್ಲಿ ಏನಾದರೂ ಬ್ಯಾಂಕಿಂಗ್ ವ್ಯವಹಾರಗಳನ್ನ ATM ಮುಖಾಂತರ ನಾವು ನಡೆಸುವಂತ ಸಂದರ್ಭದಲ್ಲಿ ಏನಾದರೂ ಆ ATM ಮಿಷನ್ ಏನಾದರೂ ಕೆಟ್ಟೋಯ್ತು ಅಥವಾ ಸರ್ವರ್ ಡೌನ್ ಆಗಿ ಔಟ್ ಆಫ್ ಸರ್ವಿಸ್ ಆಯಿತು ಅಂದಾಗ ಆ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇನ್ಕಂಪ್ಲೀಟ್ ಆಗಿರುತ್ತೆ. ಅದನ್ನು ನಾವು ಕಂಪ್ಲೀಟ್ ಮಾಡಬೇಕಂದ್ರೆ ನೆಕ್ಸ್ಟ್ ವರ್ಕಿಂಗ್ ಡೇಟ್ಗೆ ಅವರು ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಅದಕ್ಕೆ ನಾವು ಬ್ಯಾಂಕ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ಟ್ರಾನ್ಸಾಕ್ಷನ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಕೊಡ್ಬೇಕಾಗುತ್ತೆ. ಸೊ ಇಟ್ ಇಸ್ ಲೈಕ್ ಎ ಹೆಡೇಕ್ ಥಿಂಗ್. ಸೊ ಇನ್ಕಂಪ್ಲೀಟ್ ಆಗಿರೋಂಥ ಟ್ರಾನ್ಸಾಕ್ಷನ್ ಅನ್ನ ನಾವು ಮತ್ತೆ ಪುನಃ ನೆಕ್ಸ್ಟ್ ವರ್ಕಿಂಗ್ ಡೇ ದಿನ ಬ್ಯಾಂಕ್ಗೆ ವಿಸಿಟ್ ಆಗಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ದಿಟ್ ಈಸ್ ವೆರಿ ಹಾರ್ಡರ್ ಫಾರ್ ದಿ ಕಸ್ಟಮರ್ ಇನ್ ಕೇಸ್ ಆಫ್ ATM ಮಿಷನ್ ಗೋಸ್ ಔಟ್ ಆಫ್ ಸರ್ವಿಸ್. And ATM mission does not guarantee 100% availability of cash. The most popular disadvantage we could highlight it as when the ATM mission does not have sufficient cash. So ಅಲ್ಲಿ ATM ಅಲ್ಲಿ ಸಫಿಷಿಯಂಟ್ ಕ್ಯಾಶ್ ಇಲ್ಲ ಅಂದಾಗ ಕಸ್ಟಮರ್ಗೆ ಅದು ಡಿಸಪಾಯಿಂಟ್ ಆಗುತ್ತೆ. ಅದೇ ರೀತಿ 100% ಗ್ಯಾರಂಟಿ ಇಲ್ಲಿ ಸಿಗೋದಿಲ್ಲ. ಮೀನ್ಸ್ ವಿತ್ಡ್ರಾಗೆ ಕ್ಯಾಶ್ ಸಫಿಷಿಯಂಟ್ ಆಗಿದೆ ATM ಅಲ್ಲಿ ಅಂತ ಬ್ಯಾಂಕ್ಗಳು ಯಾವುದೇ ರೀತಿಯ ಗ್ಯಾರಂಟಿಯಲ್ಲಿ ಕೊಡೋದಿಲ್ಲ. ಸೊ ATM ಮಿಷನ್ ಅಲ್ಲಿ ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್, ಕಸ್ಟಮರ್ಸ್ ಜಾಸ್ತಿ ಫ್ರೀಕ್ವೆಂಟ್ ಆಗಿ ATM ಮಿಷನ್ಗೆ ವಿತ್ಡ್ರಾ ಮಾಡೋದಕ್ಕೆ ಹೋದಾಗ ATM ಮಿಷನ್ ಕೆಲವೊಂದು ಬಾರಿ ಔಟ್ ಆಫ್ ಸರ್ವಿಸ್ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಅಂಡ್ ಕಾಸ್ಟ್ ಲೆವೆಲ್ ಟು ದ ಕಸ್ಟಮರ್ ಯೂಸಿಂಗ್ ATM
ಕ್ಯಾನ್ ಬಿ ಹೈಯರ್. ಸೊ ATM ಚಾರ್ಜಸ್ ಏನು ಬ್ಯಾಂಕಿಂಗ್ ಕಂಪ್ನೀಸ್ ಚಾರ್ಜ್ ಮಾಡ್ತಿದ್ದಾರೆ, ದಟ್ ಇಸ್ ಅ ವೆರಿ highest ಅಂತ ಹೇಳ್ಬೋದು, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಚಾರ್ಜ್ ವೆರಿ ಹ್ಯೂಜ್ ಅಮೌಂಟ್ ಆಸ್ ATM ಚಾರ್ಜಸ್ annually. And ATM cannot be provided in the rural areas. Rural areas ATM outlets ಅನ್ನ ಲಾಂಚ್ ಮಾಡೋದು ಕಷ್ಟ, ಬಿಕಾಸ್ ATM ಔಟ್ಲೆಟ್ ಅನ್ನ ಲಾಂಚ್ ಮಾಡಬೇಕಂದ್ರೆ ಇಂಟರ್ನೆಟ್ ವ್ಯವಸ್ಥೆ ಇರಬೇಕು, ಅದಕ್ಕೆ ಬೇಕಿರುವಂತಹ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗುತ್ತೆ. ಅಂಡ್ ಇಟ್ ಈಸ್ ವೆರಿ ಕಾಸ್ಟ್ಲಿಯರ್ ಥಿಂಗ್ ಫಾರ್ ದಿ ಬ್ಯಾಂಕಿಂಗ್ ಕಂಪನೀಸ್ ಟು ಇನ್ಸ್ಟಾಲ್ ದಿ ATM machines. That's why they are not ready to install their ATM machines in the rural areas. And the presence of various constraints make it more difficult to introduce ATM services. So like ಡೆವಲಪಿಂಗ್ ಕಂಟ್ರೀಸ್ ಆಗಿರುವಂಥ ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಇಲಿಟ್ರಸಿ ಪ್ರಾಬ್ಲಮ್ ಅಂತೆ, ಮತ್ತೆ ವಿ ಕ್ಯಾನ್ ಸಿ ಸೆಕ್ಯೂರಿಟಿ ಕನ್ಸರ್ನ್ಸ್, ಕೆಲವೊಂದು ಬೇಸಿಕ್ ಪ್ರಾಬ್ಲಮ್ಸ್ ಇರುತ್ತೆ ಎಕಾನಮಿಲಿ. ಅಂತ ಒಂದು ಎಕಾನಮಿಯಲ್ಲಿ ಈ ಒಂದು ATM ಸರ್ವಿಸಸ್ ನ ಜಾಸ್ತಿ ವ್ಯಾಪಕವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ದರ್ ಈಸ್ ಎ ಲಿಮಿಟೇಷನ್ ಆಫ್ ಕ್ಯಾಶ್ ವಿತ್ಡ್ರಾವಲ್ಸ್. ATM ಅಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡೋದಕ್ಕೆ ಲಿಮಿಟ್ ಇರುತ್ತೆ. ಸೊ ಆಸ್ ಆಫ್ ನೌ RBI has highlighted 20,000 as a maximum limit per day in the ATM outlet. And there is a loss of personal touch of the customers with the banks. So customers na personal touch bank ಜೊತೆಗೆ ಏನಿದೆ ಅದು ಇಲ್ಲಿ ಸ್ಪಾಯ್ಲ್ ಆಗುವಂತ ಸಾಧ್ಯತೆ ಇರುತ್ತೆ. So these are the disadvantages of ATM. Going ahead, internet banking. Now let us see what is internet banking. So far we have studied e-banking and ATM. Now we are going to have the topic called internet banking. Internet banking ಅಂದ್ರೆ ಏನು ಈಗ ತಿಳ್ಕೊಳ್ಳೋಣ. See, e-banking ಅನ್ನೋದು ವೈಡರ್ ಇನ್ ಸ್ಕೋಪ್. e-banking ಅನ್ನೋದು ಅದರ ಒಂದು ವ್ಯಾಪ್ತಿ ಜಾಸ್ತಿ ಇದೆ. ಅಲ್ಲಿ e-banking includes what called ATM services, ECS and EFT, as well as RTGS, IMPS, NEFT. ಎಲ್ಲ ಸರ್ವಿಸಸ್ ಕೂಡ e-banking ಅಲ್ಲಿ ನಾವು ಕಾಣ್ತೀವಿ. ಸೊ ಎಲ್ಲಾ ಸರ್ವಿಸಸ್ ಏನೆಲ್ಲ ಬ್ಯಾಂಕಿಂಗ್ ಸರ್ವಿಸಸ್ ಕೊಡ್ತಾ ಇದ್ದಾರೆ ಅವೆಲ್ಲ ಸರ್ವಿಸಸ್ ಇಂಟರ್ನೆಟ್ ಸಹಾಯದಿಂದ ಕೊಡ್ತಿದ್ದಾರೆ. ಅವೆಲ್ಲ ಸರ್ವಿಸಸ್ ನ ಓವರ್ ಆಲ್ ಆಗಿ ನಾವೇನ್ ಕರಿತೀವಿ, e-banking ಅಂತ ಕರಿತೀವಿ. ಬಟ್ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ದಿಸ್ ಇಸ್ ವೆರಿ ನ್ಯಾರೋ ಇನ್ ಸೆನ್ಸ್. ಆಫ್ ಕೋರ್ಸ್ ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ e-banking. e-banking ಅಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಕೂಡ ಒಂದು ಭಾಗ. ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ನಾವು ಇನ್ನ ಡೀಪ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋದಾಗ, ಇಂಟರ್ನೆಟ್ ಬ್ಯಾಂಕಿಂಗ್ ಇಸ್ ಎ ಸರ್ವಿಸ್ ಪ್ರೊವೈಡೆಡ್ ಬೈ ದ ಬ್ಯಾಂಕ್ with the help of their banking website. ಸೊ ಅವರ ಬ್ಯಾಂಕಿಂಗ್ ಕಂಪನಿಯ ವೆಬ್ಸೈಟ್ ಏನಿದೆ, ಆ ಒಂದು ವೆಬ್ಸೈಟ್ ಮುಖಾಂತರ ಕಸ್ಟಮರ್ಸ್ಗೆ ಲಾಗಿನ್ ಆಗಿ ಕಸ್ಟಮರ್ಸ್ಗೆ ಕೆಲವೊಂದು ಸರ್ವಿಸಸ್ ಅನ್ನ, ಬೇಸಿಕ್ ಸರ್ವಿಸಸ್ ಅನ್ನ ಬ್ಯಾಂಕ್ ಅವರು ಕೊಡ್ತಾರೆ. ಸೊ ಅಂತ ಒಂದು ಸರ್ವಿಸ್ ನ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಲೆಟ್ಸ್ ಹ್ಯಾವ್ ಎ ಮೀನಿಂಗ್ ಪಾರ್ಟ್ ಆಫ್ ದಿಸ್. Internet banking, also known as online banking, is a facility offered by banks that allow customers to use banking services over the internet. ಸೊ ಇಲ್ಲಿ ಇಂಟರ್ನೆಟ್ ನ ಸಹಾಯದಿಂದ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಬ್ಯಾಂಕಿಂಗ್ ಕಂಪನೀಸ್ ಕಸ್ಟಮರ್ಸ್ ಗೆ ಕೊಟ್ಟಿದೆ ಆದ್ರೆ ಇಲ್ಲೊಂದು ವೆಬ್ಸೈಟ್ ಮುಖಾಂತರ ಕೊಡ್ತಾರೆ. ಸೊ ಅಂತ ಸರ್ವಿಸಸ್ ಅನ್ನ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. Customer need not visit their bank's branch office to avail each and every small service. ಸಣ್ಣ ಪುಟ್ಟ ಸರ್ವಿಸಸ್ಗೂ ಕೂಡ ಬ್ಯಾಂಕ್ ನ ಬ್ರಾಂಚ್ ಗೆ ವಿಸಿಟ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲಿ ಇಲ್ಲ. ಸೊ ಬ್ಯಾಂಕರ್ ಏನು ಒಂದು ವೆಬ್ಸೈಟ್ ಕೊಟ್ಟಿದ್ದಾನೆ, ಆ ವೆಬ್ಸೈಟ್ ಅಲ್ಲಿ ಕಸ್ಟಮರ್ ಲಾಗಿನ್ ಆಗ್ಬಿಟ್ಟು ಏನ್ ಮಾಡ್ಬೋದು, ತನ್ನ ಬೇಸಿಕ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನು ನಾವು ನಡೆಸಬಹುದು. ಸೊ such a wonderful advantage is available in this internet banking. Now let us move on to the advantages part of this internet banking. Internet banking ಅಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಇದೆ ಈಗ ನೋಡೋಣ. Internet banking is available 24 hours in a day and 7 days in a week. ಸೊ ವಾರದ 7 ದಿನಗಳಲ್ಲಿ ದಿನದ 24 ಗಂಟೆಗಳಲ್ಲೂ ಕೂಡ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಕಸ್ಟಮರ್ ಪಡೆಯಬಹುದಾಗಿದೆ. ಸೊ ಇಲ್ಲಿ ಯಾವುದೇ ರೀತಿಯ ಟೈಮ್ ರಿಸ್ಟ್ರಿಕ್ಷನ್ಸ್ ಅಥವಾ ಯಾವುದೇ ರೀತಿಯ ವರ್ಕಿಂಗ್ ಡೇ ರಿಸ್ಟ್ರಿಕ್ಷನ್ಸ್ ಇಲ್ಲಿ ಕಸ್ಟಮರ್ಗೆ ಇರೋದಿಲ್ಲ. Easy to operate. Internet banking is very easier to operate because ಇಲ್ಲಿ ಬೇಸಿಕ್ ಇಂಟರ್ನೆಟ್ ಯೂಸೇಜ್ ಬಗ್ಗೆ ಮತ್ತೆ ಕಂಪ್ಯೂಟರ್ ಯೂಸೇಜ್ ಬಗ್ಗೆ ಅಥವಾ ಮೊಬೈಲ್ ಯೂಸೇಜ್ ಬಗ್ಗೆ ನಾಲೆಡ್ಜ್ ಇದ್ರೆ ಸಾಕು, ಕಸ್ಟಮರ್ ಈಸಿಯಾಗಿ ತನ್ನ ಬ್ಯಾಂಕಿಂಗ್ ವ್ಯವಹಾರಗಳನ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಮಾಡಬಹುದಾಗಿದೆ. ಆಸ್ ವೆಲ್ ಆಸ್ ಕನ್ವೀನಿಯನ್ಸ್, ಕಸ್ಟಮರ್ ತನ್ನ ಮನೆಯಲ್ಲೇ ಕುತ್ಕೊಂಡು ಅಥವಾ ತನ್ನ ಆಫೀಸಲ್ಲೇ ಕುತ್ಕೊಂಡು ಇಂಟರ್ನೆಟ್ ಬ್ಯಾಂಕಿಂಗ್ ಸಹಾಯದಿಂದ ಅವರು ತನ್ನ ಬೇಸಿಕ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ನಡೆಸಬಹುದಾಗಿದೆ. ಸೊ ಟೈಮ್ ಎಫಿಷಿಯಂಟ್, ಆಫ್ ಕೋರ್ಸ್. ಸೊ ಇಲ್ಲಿ ಬ್ಯಾಂಕಿಂಗ್ ವ್ಯವಹಾರಗಳೇನೆಲ್ಲ ಏನಿದೆ ಅವೆಲ್ಲ ವ್ಯವಹಾರಗಳನ್ನ ಕಸ್ಟಮರು ತನ್ನ ಮನೆಯಲ್ಲೇ ಕುತ್ಕೊಂಡು ಅಥವಾ ತನ್ನ ಆಫೀಸಲ್ಲೇ ಕುತ್ಕೊಂಡು ತಾನು ಮಾಡಬಹುದಾಗಿದೆ. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರ್ಗೆ ಟೈಮ್ ಸೇವ್ ಆಗುತ್ತೆ. ಫಿಸಿಕಲ್ ಆಗಿ ಬ್ಯಾಂಕ್ ವಿಸಿಟ್ ಹಾಕ್ಬಿಟ್ಟು ಫಿಸಿಕಲ್ ಆಗಿ ಬ್ಯಾಂಕ್ ನ ಕ್ಯೂ ಅಲ್ಲಿ ನಿಂತ್ಕೊಂಡು ತನ್ನ ಸರ್ವಿಸಸ್ ಅನ್ನು ಪಡೆಯೋ ಬದಲಿಗೆ ಇಲ್ಲೇನಾಗ್ಬೋದು, ಜಸ್ಟ್ ಆನ್ಲೈನ್ ಅಲ್ಲಿ ಲಾಗಿನ್ ಆಗೋ ಮುಖಾಂತರ, ಬ್ಯಾಂಕ್ ನ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗೋ ಮುಖಾಂತರ ಕಸ್ಟಮರು ತನ್ನ ಬೇಸಿಕ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ
ನಡೆಸ್ಕೋಬಹುದಾಗಿದೆ. ಸೊ ಇಟ್ ಸೇವ್ಸ್ ಲಾಟ್ ಆಫ್ ಟೈಮ್ ಫಾರ್ ದಿ ಕಸ್ಟಮರ್. ಅಂಡ್ ಆಕ್ಟಿವಿಟಿ ಟ್ರ್ಯಾಕಿಂಗ್. ಸೊ ಇಲ್ಲಿ ಕಸ್ಟಮರ್ ಮಾಡ್ತಿರುವಂತಹ ತನ್ನ ಬೇಸಿಕ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದು ಯಾವ ಸ್ಟೇಟಸ್ ಇಲ್ಲಿದೆ, ಅದು ಕಂಪ್ಲೀಟ್ ಆಗಿದೆ ಅಥವಾ ಇನ್ ಪ್ರೋಸೆಸ್ ಅಲ್ಲಿ ಇದೆ ಅನ್ನೋದನ್ನ ಅವನು ಈಸಿಯಾಗಿ ಟ್ರ್ಯಾಕ್ ಮಾಡಬಹುದಾಗಿದೆ. ಸೊ ಕಸ್ಟಮರ್ ಕ್ಯಾನ್ ಈಸಿಲಿ ಟ್ರ್ಯಾಕ್ ಅಟ್ ವಾಟ್ ಸ್ಟೇಜ್ ದ ಟ್ರಾನ್ಸಾಕ್ಷನ್ ಈಸ್ ಅವೈಲೇಬಲ್. ಸೊ ಆ ಟ್ರಾನ್ಸಾಕ್ಷನ್ ಯಾವ ಸ್ಟೇಜ್ ಅಲ್ಲಿ ಇದೆ, ಯಾವ ಪ್ರೋಗ್ರೆಸ್ ಅಲ್ಲಿ ಇದೆ ಅನ್ನೋದನ್ನ ಕಸ್ಟಮರ್ ಈಸಿಯಾಗಿ ಇಲ್ಲಿ ತಿಳ್ಕೋಬಹುದಾಗಿದೆ. ಸೊ ಲೈಕ್ ದಿಸ್ ವಿ ಕ್ಯಾನ್ ಕೋಟ್ n number of advantages of internet banking. Now let us have a look on disadvantages part of this internet banking. Internet banking ಅಲ್ಲಿ disadvantages ಕೂಡ ಇದೆ, ಈಗ ನೋಡೋಣ ಒಂದೊಂದೇ. ಇಂಟರ್ನೆಟ್ ರಿಕ್ವೈರ್ಮೆಂಟ್. ಆಫ್ ಕೋರ್ಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ನಾವು ಪಡಿಬೇಕು, ಆ ಸರ್ವಿಸ್ ಅನ್ನ ಪಡಿಬೇಕು ಅಂದ್ರೆ ಫಸ್ಟ್ಲಿ ವಿ ಶುಡ್ ಹ್ಯಾವ್ ದಿ ಇಂಟರ್ನೆಟ್ ಕನೆಕ್ಷನ್, ಇಂಟರ್ನೆಟ್ ಸರ್ವಿಸ್. ಸೊ ಇಂಟರ್ನೆಟ್ ಸರ್ವಿಸ್ ಅಥವಾ ಇಂಟರ್ನೆಟ್ ಫೆಸಿಲಿಟಿ ನಮ್ಗಿದ್ರೇನೆ ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಟಿವಿಟಿನ ನಾವು ಮಾಡ್ಬೋದು. ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ನಾವು ಲಾಗಿನ್ ಆಗಿ ನಮ್ಮ ಬೇಸಿಕ್ ಟ್ರಾನ್ಸಾಕ್ಷನ್ಸ್ ಅನ್ನ ನಡೆಸ್ಕೋಬಹುದು. ಸೊ ದ ಮೇಜರ್ ಡಿಸ್ಅಡ್ವಾಂಟೇಜ್ ಹಿಯರ್ ಇಸ್ ಕಸ್ಟಮರ್ ಶುಡ್ ಹ್ಯಾವ್ ದಿ ಇಂಟರ್ನೆಟ್ ಕನೆಕ್ಷನ್ ಅಂಡ್ ಬೇಸಿಕ್ equipments. ದಟ್ ಮೀನ್ಸ್ ಮೊಬೈಲ್ ಫೋನ್ ಆಗ್ಬೋದು ಅಥವಾ ಕಂಪ್ಯೂಟರ್ ಡಿವೈಸ್ ಆಗ್ಬೋದು. ಸೊ ಬೇಸಿಕ್ ಡಿವೈಸಸ್ ಮತ್ತೆ ಬೇಸಿಕ್ ಇಂಟರ್ನೆಟ್ ಫೆಸಿಲಿಟಿ ಕಸ್ಟಮರು ಹೊಂದಿರಬೇಕಾಗುತ್ತೆ. ಸೆಕೆಂಡ್ ಒನ್ ಇಸ್ ಟ್ರಾನ್ಸಾಕ್ಷನ್ ಸೆಕ್ಯೂರಿಟಿ. ಸೊ ದಿಸ್ ಆಲ್ಸೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಾರ್ ಇನ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್, ಬಿಕಾಸ್ ಇಲ್ಲಿ ಹ್ಯಾಕಿಂಗ್ ಅನ್ನೋದು ಜಾಸ್ತಿ ಇದೆ. ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಹ್ಯಾಕರ್ಸು ಹ್ಯಾಕ್ ಮಾಡಿ ಕಸ್ಟಮರ್ನ ಅಮೌಂಟ್ ಅನ್ನ ಮಿಸ್ಯೂಸ್ ಮಾಡಬಹುದು, ಕಸ್ಟಮರ್ ಅಕೌಂಟ್ ಡೀಟೇಲ್ಸ್ ಅನ್ನ ಹ್ಯಾಕ್ ಮಾಡಬಹುದು. ಹಲವಾರು ನ್ಯೂಸ್ ಅನ್ನ ನಾವು ಈಗ ನೋಡ್ತಿದ್ದೀವಿ ಡೈಲಿ, ಪ್ರತಿನಿತ್ಯ ನ್ಯೂಸ್ ಪೇಪರ್ ಅಲ್ಲಿ. ಸೊ ಈ ರೀತಿ ಇದ್ದಾಗ ಇಂಟರ್ನೆಟ್ ಬ್ಯಾಂಕಿಂಗ್ ಮೇಲೆ ನಂಬಿಕೆ ಮತ್ತೆ ವಿಶ್ವಾಸ ಕಸ್ಟಮರು ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಓವರ್ ಆಲ್ ಆಗಿ ಟ್ರಾನ್ಸಾಕ್ಷನ್ ಸೆಕ್ಯೂರಿಟಿ ಅನ್ನೋ ವಿಷಯಕ್ಕೆ ಬಂದಾಗ ಇಲ್ಲಿ ಸೆಕ್ಯೂರಿಟಿ, ಹ್ಯಾಕಿಂಗ್ ಅಂಡ್ ಕ್ರ್ಯಾಕಿಂಗ್ ಏನೆಲ್ಲ ಥ್ರೆಟ್ಸ್ ಇದೆ ಅವು ಇಲ್ಲಿ ಅತಿ ಹೆಚ್ಚಾಗಿರೋದು ನಾವು ಕಾಣ್ತೀವಿ. ಅದೇ ರೀತಿ ಡಿಫಿಕಲ್ಟ್ ಫಾರ್ ದಿ ಬಿಗಿನರ್ಸ್. ಸೊ ಇಲ್ಲಿ ಹೊಸದಾಗಿ ಇಂಟರ್ನೆಟ್ ಕಲಿತಾ ಇರೋರಿಗೆ, ಹೊಸದಾಗಿ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂತ ಇರೋರಿಗೆ ಇದು ಸ್ವಲ್ಪ ಕಷ್ಟಕರ. ಬಿಕಾಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸ್ ಅನ್ನು ಪಡಿಬೇಕು ಅಂದ್ರೆ ಒನ್ ಶುಡ್ ನೋ ಹೌ ಟು ಆಪರೇಟ್ ಇಂಟರ್ನೆಟ್ ಅಂಡ್ ಒನ್ ಶುಡ್ ನೋ ಹೌ ಟು ಆಪರೇಟ್ ಮೊಬೈಲ್ ಫೋನ್ ಆರ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಥವಾ ಇಂಟರ್ನೆಟ್ ಇವನ್ನ ಯೂಸ್ ಮಾಡುವಂತ ನಾಲೆಜ್ ಗೊತ್ತಿರಬೇಕು, ಅಂತವರಿಗೆ ಮಾತ್ರ ಇದು ಈಸಿ ಅನ್ಸುತ್ತೆ. ಸೊ ಇದು ಫಸ್ಟ್ ಟೈಮರ್ಸ್ಗೆ ಓವರ್ ಆಲ್ ಆಗಿ ಇದು ವೆರಿ ಡಿಫಿಕಲ್ಟ್ ಆಗಿ ಕಾಣಿಸುತ್ತೆ. ಅಂಡ್ ಸೆಕ್ಯೂರಿಂಗ್ ಪಾಸ್ವರ್ಡ್. ಸೊ ಇಲ್ಲಿ ಪಾಸ್ವರ್ಡ್ ಏನ್ ಕೊಟ್ಟಿರ್ತೀವಿ ಕಸ್ಟಮರ್ಗೆ, ದಟ್ ಮೀನ್ಸ್ ಕಸ್ಟಮರ್ ಏನು ಲಾಗಿನ್ ಡೀಟೇಲ್ಸ್ ಅನ್ನ ಪಡೆದಿರ್ತಾನೆ, ತನ್ನ ಲಾಗಿನ್ ಡೀಟೇಲ್ಸ್, ಆ ಲಾಗಿನ್ ಡೀಟೇಲ್ಸ್ ಅನ್ನ ಕೆಲವೊಂದು ಬಾರಿ ಮಿಸ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಪಾಸ್ವರ್ಡ್ ಅನ್ನ ಬೇರೆಯವರು ಈಸಿಯಾಗಿ ತಿಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಅ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಇನ್ ದಿ ಇಂಟರ್ನೆಟ್ ಬ್ಯಾಂಕಿಂಗ್. ಸೊ ವಿ ಕ್ಯಾನ್ ಕೋಟ್ ಲೈಕ್ ದಿಸ್ ಎ ನಂಬರ್ ಆಫ್ ಡಿಸ್ಅಡ್ವಾಂಟೇಜಸ್ ಫಾರ್. ನೆಕ್ಸ್ಟ್ ಮೂವಿಂಗ್ ಅಹೆಡ್, ಇಟ್ ಈಸ್ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್. ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್ ಅಂದ್ರೆ ಏನು ಈಗ ತಿಳ್ಕೊಳ್ಳೋಣ. ಸೊ ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಇ ಬ್ಯಾಂಕಿಂಗ್. ಇ ಬ್ಯಾಂಕಿಂಗ್ ನಾವು ಮೊದಲೇ ಹೇಳಿದ್ವಿ, ಇ ಬ್ಯಾಂಕಿಂಗ್ ಅಲ್ಲಿ ಹಲವಾರು ಕಾಂಪೋನೆಂಟ್ಸ್ ಬರುತ್ತೆ. ಸೊ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಇ ಬ್ಯಾಂಕಿಂಗ್. ವಾಟ್ ಇಸ್ ದಿಸ್ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್? ಲೆಟ್ us see. It is a mode of electronic fund transfer from one bank account to another bank account using the services of a clearing house. ಕ್ಲಿಯರಿಂಗ್ ಹೌಸ್ ನ ಸಹಾಯದಿಂದ ಅಂದ್ರೆ ಸೆಟಲ್ಮೆಂಟ್ ಹೌಸ್ ನ ಸಹಾಯದಿಂದ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಅಥವಾ ಒಂದು ಬ್ಯಾಂಕ್ ಅಕೌಂಟ್ ಇಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಫಂಡ್ ಟ್ರಾನ್ಸ್ಫರ್ ಮಾಡುವಂತ ಒಂದು ಆನ್ಲೈನ್ ಸರ್ವಿಸ್ ಅನ್ನು ಇಲ್ಲಿ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್ ಅಂತ ಕರಿತೀವಿ. ದಿಸ್ ಇಸ್ ನಾರ್ಮಲಿ ಫಾರ್ ಬಲ್ಕ್ ಟ್ರಾನ್ಸ್ಫರ್ಸ್ ಫ್ರಮ್ ಒನ್ ಅಕೌಂಟ್ ಮೆನಿ ಅಕೌಂಟ್ಸ್ ಆರ್ ವೈಸ್ ವರ್ಸಾ. ಒಂದು ಅಕೌಂಟ್ ಇಂದ ನೂರಾರು ಅಕೌಂಟ್ಸ್ಗೆ ಅಥವಾ ನೂರಾರು ಅಕೌಂಟ್ಸ್ ಇಂದ ಒಂದು ಪರ್ಟಿಕ್ಯುಲರ್ ಅಕೌಂಟ್ಗೆ ಫಂಡ್ ಟ್ರಾನ್ಸ್ಫರ್ ಆಗುವಂತ ಸಂದರ್ಭದಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್ ಅನ್ನ ಬಳಸ್ತೀವಿ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್ ಅಂತ ಏನಿದೆ, ECS ಏನಿದೆ, ಈ ಒಂದು ಸರ್ವಿಸ್ ಅನ್ನ ದೊಡ್ಡ ಸಂಸ್ಥೆಗಳು ತಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರುವಂತಹ ಎಂಪ್ಲಾಯೀಸ್ಗೆ ಸ್ಯಾಲರಿ ಕೊಡುವಂತ ಟೈಮಲ್ಲಾಗಲಿ ಅಥವಾ ತನ್ನ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರುವಂತಹ ಲೇಬರ್ಸ್ಗೆ ವೇಜಸ್ ಅನ್ನು ಕೊಡುವಂತ ಸಂದರ್ಭದಲ್ಲಾಗಲಿ ಬಳಸ್ತಾರೆ. ಟ್ಯಾಕ್ಸ್ ಅಥಾರಿಟೀಸ್ ಟ್ಯಾಕ್ಸ್ ಅನ್ನು ವಸೂಲಿ ಮಾಡುವಂತ ಟೈಮಲ್ಲಿ ಮತ್ತೆ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ವಸೂಲಿ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸಸ್ ನ ಬಳಸಿರೋದು ನಾವು ಕಾಣ್ತಿದ್ದೀವಿ. So to sum up, electronic clearing service is a part of e-banking. So in this clearing house ನ ಸಹಾಯದಿಂದ ಒಂದು ಬ್ಯಾಂಕ್ ಅಕೌಂಟ್ ಇಂದ ನೂರಾರು ಬ್ಯಾಂಕ್ ಅಕೌಂಟ್ಗಳಿಗೆ ಅಥವಾ ನೂರಾರು ಬ್ಯಾಂಕ್ ಅಕೌಂಟ್ಗಳಿಂದ ಒಂದು ಬ್ಯಾಂಕ್ ಅಕೌಂಟ್ಗೆ ಫಂಡ್ ಟ್ರಾನ್ಸ್ಫರ್ ಆಗುವಂತ ಒಂದು ಪದ್ಧತಿ ಇಲ್ಲಿ ನಾವು ಕಾಣ್ತೀವಿ. Let us see what are the types of ECS. ECS can be used for both ECS credit and ECS debit. You could see over the screen. First one, ECS credit. ECS credit ಅಂದ್ರೆ ಏನು? See,
ACS credit is used for allowing credit to a large number of beneficiaries by raising a single debit to customers' account such as dividend, interest or salary payment. ಸೊ ಇಲ್ಲಿ ನೂರಾರು ಅಕೌಂಟ್ಗಳಿಗೆ ನೂರಾರು ಬ್ಯಾಂಕ್ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗೋದು ಆ್ಯಂಡ್ ಸಿಂಗಲ್ ಅಕೌಂಟ್ಗೆ ಡೆಬಿಟ್ ಆಗುವಂಥದ್ದು. ಯಾವುದೋ ಒಂದು ಪರ್ಟಿಕ್ಯುಲರ್ ಅಕೌಂಟ್ಗೆ ಡೆಬಿಟ್ ಆಗುತ್ತೆ, ನೂರಾರು ಅಕೌಂಟ್ಗಳಿಗೆ ಕ್ರೆಡಿಟ್ ಆಗುತ್ತೆ ಅಂತ ಒಂದು ಬಲ್ಕ್ ಟ್ರಾನ್ಸ್ಫರ್ ಅನ್ನ ಇಲ್ಲಿ ACS ಕ್ರೆಡಿಟ್ ಅಂತ ಕರಿತೀವಿ. ಸಿಂಪಲ್ ಆಗಿರ್ಬೇಕಂದ್ರೆ ಒಂದು ಕಂಪ್ನಿ ತನ್ನ ಎಂಪ್ಲಾಯೀಸ್ಗೆ ಸ್ಯಾಲರಿ ಕೊಡ್ಬೇಕಂದ್ರೆ ಈ ಒಂದು ACS ಕ್ರೆಡಿಟ್ ಅನ್ನು ಬಳಸುತ್ತೆ. ಸೊ ಕಂಪ್ನಿ ಅಕೌಂಟು ಡೆಬಿಟ್ ಆಗುತ್ತೆ, ಕಂಪ್ನಿ ಎಂಪ್ಲಾಯೀಸ್ ಅಕೌಂಟು ಕ್ರೆಡಿಟ್ ಆಗೋಗುತ್ತೆ. ಸೊ ನೂರಾರು ಕಂಪ್ನಿ ಎಂಪ್ಲಾಯೀಸ್ನ ಇರ್ತಾರಲ್ವ, ಆ ಒಂದು ಕಂಪ್ನಿ ಎಂಪ್ಲಾಯೀಸ್ನ ಅಕೌಂಟ್ಗೂ ಕ್ರೆಡಿಟ್ ಆಗುತ್ತೆ. ಕಂಪ್ನಿ ಸ್ಯಾಲರಿ ಕೊಡ್ತಿರೋವಲ್ಲ, ಆ ಸ್ಯಾಲರಿ ಕೊಡುವಂಥ ಅಕೌಂಟಿಂದ, ದಟ್ ಮೀನ್ಸ್ ಕಂಪ್ನಿಯ ಅಕೌಂಟಿಂದ ಡೆಬಿಟ್ ಆಗುತ್ತದು. ಸೊ in simple words we can define it as here multiple accounts will be credited and single account will be debited. So particular account debit ಆಗಿ multiple accounts ಗೆ ಇದು credit ಆಗುತ್ತೆ. So that is called ACS credit. Now and one more thing is that ACS debit. This is quite opposite to ACS credit. ACS debit is used for raising debt to a number of accounts of customers or account holders for affording a single credit to a particular institution in cases such as utility payments like electricity bills, telephone bills, etc. ಸೊ ಇಲ್ಲಿ ಮಲ್ಟಿಪಲ್ ಅಕೌಂಟ್ಸು ಡೆಬಿಟ್ ಆಗುತ್ತೆ, ಸಿಂಗಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಅಂದರೆ ಮಲ್ಟಿಪಲ್ ಅಕೌಂಟ್ಸಿಂದ ಫಂಡ್ಸು ಅಥವಾ ಮನಿ ಒಂದು ಸಿಂಗಲ್ ಅಕೌಂಟ್ಗೆ ಬಂದು ಬೀಳುತ್ತೆ. ಸೊ ಸಚ್ ಕೈಂಡ್ ಆಫ್ ACS ಇಸ್ ಕಾಲ್ಡ್ ಆಸ್ ACS ಡೆಬಿಟ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗ್ಬೋದು ಅಥವಾ ಟೆಲಿಫೋನ್ ಬಿಲ್ಸ್. ಈ ಟೆಲಿಫೋನ್ ಕಾರ್ಪೊರೇಷನ್ಸ್ ಮತ್ತೆ ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಾನ್ ಅವರ ಬಿಲ್ಸ್ ಏನಿದೆ, ಎಲೆಕ್ಟ್ರಿಸಿಟಿ ಬಿಲ್ ಆಗ್ಬೋದು ಅಥವಾ ಟೆಲಿಫೋನ್ ಬಿಲ್ ಆಗ್ಬೋದು, ಅವ್ರು ನಾವು ವಸೂಲಿ ಮಾಡುವಂಥ ಟೈಮಲ್ಲಿ ಈ ರೀತಿ ACS ಡೆಬಿಟ್ ಪದ್ಧತಿಯನ್ನು ಫಾಲೋ ಆಗ್ತಾರೆ. ಸೊ ಟು ಸಮ್ ಅಪ್, ACS ಕ್ರೆಡಿಟ್ ಈಸ್ ನಥಿಂಗ್ ಬಟ್ ACS ಕ್ರೆಡಿಟ್ ಅಲ್ಲಿ ಒಂದು ಸಿಂಗಲ್ ಅಕೌಂಟ್ ಇಂದ ಡೆಬಿಟ್ ಆಗಿ ಮಲ್ಟಿಪಲ್ ಅಕೌಂಟ್ಸ್ಗೆ ಕ್ರೆಡಿಟ್ ಆಗುತ್ತೆ. ಅಂಡ್ ACS ಡೆಬಿಟ್ ಪದ್ಧತಿಯಲ್ಲಿ ಒಂದು ಸಿಂಗಲ್ ಅಕೌಂಟ್ಗೆ ಕ್ರೆಡಿಟ್ ಆಗಿ ಮಲ್ಟಿಪಲ್ ಅಕೌಂಟ್ಸ್ ಇಂದ ಡೆಬಿಟ್ ಆಗುತ್ತೆ. ಸೊ ಸಚ್ ಕೈಂಡ್ ಆಫ್ transfers or comes under the category of ACS. Okay, so these are the topics of ACS. So these are about today's session. Hope you enjoyed this session also, and these are my references. If you want to study much about these concepts, just go through these references. These are very best for your further studies. And in the next class I'm going to have one more topic for our discussion. So until then, keep smiling, and this is Satish Kumar signing out.